ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ ಏನು ಮಾಡುವ ಅಂದರೆ ಕಂಪ್ಲೀಟಾಗಿ ನೋಡ್ಕೊಳ್ಳುವ 360 ಡಿಗ್ರಿಯಲ್ಲಿ ಏನು ಮಾಡಿಕೊಳ್ಳುವ ಅಂದರೆ ಈ ಒಂದು ಉಪರಾಷ್ಟ್ರಪತಿ ಬಗ್ಗೆ ನಾವೇನು ಮಾಡುವ ಅಂದರೆ ನೋಡ್ಕೊಳ್ಳುವ. 2025ರಲ್ಲಿ ಇವರಂತೂ ತುಂಬ ನ್ಯೂಸಲ್ಲಿದ್ದಾರೆ. ರೀಸನ್ ಏನಂದರೆ ಇತ್ತೀಚೆಗೆ ನಮ್ಮ ಉಪರಾಷ್ಟ್ರಪತಿ ಅವರು ಏನಾದರೂ ರಾಜೀನಾಮೆಯನ್ನು ಕೊಟ್ಟರು. ಅವರು 5 ವರ್ಷಕ್ಕಿಂತ ಮೊದಲೇ ಏನು ಮಾಡಿದರು ಅಂದರೆ ರಾಜೀನಾಮೆ ಕೊಟ್ಟರು. ಆ ಒಂದು ರೀಸನಿಂದ ಕರೆಂಟ್ ಅಫೇರ್ಸಲ್ಲಿ ಸಹ ಏನಿದ್ದಾರೆ ಅಂದರೆ ಈಗ ಉಪರಾಷ್ಟ್ರಪತಿ ಅವರಿದ್ದಾರೆ. ಅಟ್ ಪ್ರೆಸೆಂಟಾಗಿ ಭಾರತದ ಉಪರಾಷ್ಟ್ರಪತಿ ಯಾರಂತ ಇನ್ನೂ ಸಹ ಆಗಲಿಲ್ಲ. 6 ತಿಂಗಳೊಳಗಡೆ ಏನಾಗ್ತದೆ ಮತ್ತೆ ಘೋಷಣೆ ಮಾಡ್ತಾರೆ. 6 ತಿಂಗಳು ಟೈಮ್ ಉಂಟು ಇನ್ನು ನಮ್ಮ ಉಪರಾಷ್ಟ್ರಪತಿ ಹೊಸದಾಗಿ ಚುನಾವಣೆ ಎಲ್ಲ ಮಾಡಲಿಕ್ಕೆ. ಈಗ ಪ್ರೊಸೆಸ್ ಎಲ್ಲ ಆಗ್ತಾ ಇರ್ಬೋದು. ಈಗ ನಾವು ಒಂದು ಕರೆಂಟ್ ಅಫೇರ್ಸನ್ನು ಇಟ್ಕೊಂಡು ನಾವು ಕಂಪ್ಲೀಟಾಗಿ ಇವತ್ತಿನ ಉಪರಾಷ್ಟ್ರಪತಿಗಳ ಬಗ್ಗೆ ಏನು ಮಾಡುವ ಅಂದರೆ ಕಂಪ್ಲೀಟಾಗಿ ನೋಡ್ಕೊಳ್ಳುವ. ಓಕೆ, ನೋಡಿ, ಭಾರತದ ಉಪರಾಷ್ಟ್ರಪತಿ ಇದು ಜಗದೀಪ್ ಧನ್ಕರ್ ಅವರು ಆರೋಗ್ಯ ಸಮಸ್ಯೆ ಕಾರಣ ನೀಡಿ ಸಂವಿಧಾನದ ವಿಧಿ 67 ಅನ್ವಯ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಈಗ ಇವರು ಯಾಕೆ ರಾಜೀನಾಮೆ ಕೊಟ್ಟರು ಅದು ಇಂಪಾರ್ಟೆಂಟ್ ಅಲ್ಲ. ಇತ್ತೀಚೆಗೆ ಏನು ಮಾಡ್ತಾರೆ ಅಂದರೆ ಭಾರತದ ಉಪರಾಷ್ಟ್ರಪತಿಯಾದಂತಹ ಜಗದೀಪ್ ಧನ್ಕರ್ ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾದವರಿಗೆ ಕೊಡ್ತಾರೆ, ಅಂದರೆ ರಾಷ್ಟ್ರಪತಿ ಅವರಿಗೆ ಕೊಡ್ತಾರೆ. ಯಾಕೆ ಕೊಟ್ಟರು ಅವರಿಗೆ? ಯಾವುದುಂಟಂದರೆ ಆರೋಗ್ಯ ಸಮಸ್ಯೆ ಕಾರಣ ಒಂದು ಇಟ್ಟು ಆ ಒಂದು ಕಾರಣವನ್ನು ನೀಡಿ ಏನು ಮಾಡ್ತಾರೆ ಅಂದರೆ 67 ವಿಧಿ ಅನ್ವಯ ಏನು ಮಾಡ್ತಾರೆ ಅಂದರೆ ರಾಜೀನಾಮೆ ಕೊಡ್ತಾರೆ. ಈಗ ನಿಮಗೆ 67 ವಿಧಿ ತುಂಬ ಇಂಪಾರ್ಟೆಂಟ್. 67 ವಿಧಿ ತುಂಬ ಇಂಪಾರ್ಟೆಂಟ್. ರೀಸನ್ ಏನಂದರೆ 67 ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿಗಳ ರಾಜೀನಾಮೆಯ ಬಗ್ಗೆ ಮಾಹಿತಿ ಕೊಡುವಂಥ ವಿಧಿ ಯಾವುದಂದರೆ ಆರ್ಟಿಕಲ್ 67. ಇದು ಏನು ಹೇಳ್ತದೆ ಅಂದರೆ ಭಾರತದ ಉಪರಾಷ್ಟ್ರಪತಿಗಳು ಯಾರಿಗೆ ರಾಜೀನಾಮೆಯನ್ನು ಕೊಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿ ಅವರಿಗೆ ಏನು ಮಾಡ್ತಾರೆ ಅಂದರೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಹೇಳ್ತದೆ. 5 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮುನ್ನ ರಾಜೀನಾಮೆ ನೀಡಿದ 3ನೇ ಉಪರಾಷ್ಟ್ರಪತಿ. ಇದು ಇಂಪಾರ್ಟೆಂಟ್. ಇವರೆಷ್ಟು 3ನೇ ಉಪರಾಷ್ಟ್ರಪತಿ ಅಂದರೆ ಇದಕ್ಕಿಂತ ಮುಂಚೆ 2 ಉಪರಾಷ್ಟ್ರಪತಿಗಳು ಅವರ ಅಧಿಕಾರಾವಧಿ ಎಷ್ಟು? 5 ವರ್ಷ. ಆ 5 ವರ್ಷ ಪೂರ್ಣಗೊಳ್ಳುವ ಮುಂಚೆನೇ ಏನು ಮಾಡಿದ್ದಾರೆ ಅಂದರೆ ರಾಜೀನಾಮೆ ಕೊಟ್ಟಿದ್ದಾರೆ. ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ಕೇವಲ ಎಷ್ಟು ಜನ? 3 ಜನ. ಇವರನ್ನು ಸೇರಿಸಿ ಕೇವಲ 3 ಜನ ಮಾತ್ರ ಅವರು ತಮ್ಮ ಅಧಿಕಾರ 5 ವರ್ಷಕ್ಕಿಂತ ಮುಂಚೆ ಏನು ಮಾಡಿದ್ದಾರೆ ಅಂದರೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅವರೆಲ್ಲ ಯಾರು? ಅದಕ್ಕಿಂತ ಅವರು ಯಾರು ಅಂತ ನಾವು ನೋಡ್ಕೊಳ್ಬೇಕು. ನೋಡಿ, 5 ವರ್ಷಗಳ ಅವಧಿ ಪೂರ್ಣಗೊಳ್ಳುವ ರಾಜೀನಾಮೆ ನೀಡಿದ 3ನೇ ಉಪರಾಷ್ಟ್ರಪತಿ ಯಾರಂದರೆ ನಮ್ಮ ಜಗದೀಪ್ ಧನ್ಕರ್. ಇದಕ್ಕಿಂತ ಮುಂಚೆ ಯಾರು ಕೊಟ್ಟಿದ್ದಾರೆ? ವಿ ಗಿರಿ 1969 ಮತ್ತು ಆರ್ ವೆಂಕಟರಮಣ್ 1987. ನಮಗೆ ಇವರ 2 ಹೆಸರು ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ರೀಸನ್ ಏನಂದರೆ ಒಟ್ಟು 3 ಜನ ಮಾತ್ರ ಈ ರೀತಿ ಮಾಡಿರುವಂಥದ್ದು. ಅಂದರೆ ಅಧಿಕಾರಕ್ಕಿಂತ ಮುಂಚೆನೇ ಏನು ಮಾಡಿದ್ದಾರೆ ಅಂದರೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಈಗ ಜಗದೀಪ್ ಧನ್ಕರ್. ಇನ್ನು ಮೊದಲನೇದಾಗಿ ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಯಾರಂದರೆ ಅದು ವಿ ಗಿರಿ 1969. ಇನ್ನು ಆರ್ ವೆಂಕಟರಮಣ್ 1987ರಂದು ತಮ್ಮ ಅಧಿಕಾರ ಅವಧಿ ಪೂರ್ಣಗೊಳ್ಳುವ ಮುನ್ನ ರಾಜೀನಾಮೆ ನೀಡಿದ್ದಾರೆ ಅಂತ ನಿಮಗೆ ಗೊತ್ತಿರಲಿ. ಅದಾದಮೇಲೆ ನೆಕ್ಸ್ಟ್ ಯಾವುದಂದರೆ ಒಟ್ಟು 3 ಜನ ಅಂತ ಗೊತ್ತಾಯಿತು. ಜಗದೀಪ್ ಧನ್ಕರ್ ಅವರನ್ನು ಸೇರಿ ವಿ ಗಿರಿ ಮತ್ತು ಆರ್ ವೆಂಕಟರಮಣ್. ಅದಾದಮೇಲೆ ಜಗದೀಪ್ ಧನ್ಕರ್ ಅವರು ಭಾರತದ 14ನೇ ಉಪರಾಷ್ಟ್ರಪತಿ. ಇದು ಸಹ ಗೊತ್ತಿರಬೇಕು. ಅಟ್ ಪ್ರೆಸೆಂಟಾಗಿ ಏನು ನಮ್ಮ ಭಾರತದ ರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಿದ್ದರು. ಅವರ ಎಷ್ಟನೇ ರಾಷ್ಟ್ರಪತಿ? 14ನೇ ಉಪರಾಷ್ಟ್ರಪತಿ. 14ನೇ ಉಪರಾಷ್ಟ್ರಪತಿ. 13ನೇ ಉಪರಾಷ್ಟ್ರಪತಿ ಯಾರು? ವೆಂಕಯ್ಯ ನಾಯ್ಡು ಅಂತ ನಿಮಗೆಲ್ಲ ಗೊತ್ತಿರ್ತದೆ. 13ನೇ ಉಪರಾಷ್ಟ್ರಪತಿ ಯಾರು? ವೆಂಕಯ್ಯ ನಾಯ್ಡು. 14ನೇ ಉಪರಾಷ್ಟ್ರಪತಿ ಯಾರಂದರೆ ಅದು ಜಗದೀಪ್ ಧನ್ಕರ್. ಇನ್ನು 15ನೇ ಉಪರಾಷ್ಟ್ರಪತಿಯ ಚುನಾವಣೆ ಈಗ ನಡೀತಾ ಉಂಟು. ಇನ್ನು ಘೋಷಣೆ ಆಗಲಿಲ್ಲ ಯಾರಂತ. ಅದಾದಮೇಲೆ ಈ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗೋಕ್ಕಿಂತ ಮುಂಚೆ ಯಾವ ಹುದ್ದೆಯಲ್ಲಿದ್ದರು? ಅದು ಸಹ ಎಕ್ಸಾಮ್ ಇಂಪಾರ್ಟೆಂಟ್. ನೋಡಿ, ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಮುನ್ನ ಇವರು ಪಶ್ಚಿಮ ಬಂಗಾಳ ರಾಜ್ಯದ ರಾಜ್ಯಪಾಲರಾಗಿದ್ದರು. ಇದು ತುಂಬ ಇಂಪಾರ್ಟೆಂಟ್. ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿ ಮತ್ತು ಬೇರೆ ಯಾವುದರಲ್ಲಿದ್ದರು? ಕೇಂದ್ರ
ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಈ ಉಪರಾಷ್ಟ್ರಪತಿ ಹುದ್ದೆ ಅಲಂಕರಿಸುವ ಮೊದಲು ಜಗದೀಪ್ ಧನ್ಕರ್ ಅವರು ಎಲ್ಲಿ ಯಾವ ಹುದ್ದೆಗಳಲ್ಲಿದ್ದರೂ, ಒಂದು ವೆಸ್ಟ್ ಬೆಂಗಾಲ್ನ ಗವರ್ನರ್ ಆಗಿ ಕೆಲಸ ಮಾಡಿದ ಅನುಭವ ಇದೆ, ಇನ್ನೊಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಸಹ ಏನು ಮಾಡಿದ್ದಾರೆ ಅಂದರೆ ಸೇವೆಯನ್ನು ಮಾಡಿದ್ದಾರೆ. ಇದು ಯಾರ ಬಗ್ಗೆ ಅಂದರೆ ಜಗದೀಪ್ ಧನ್ಕರ್ ಅವರ ಬಗ್ಗೆ. ಈಗ ಅವರೇನು ಮಾಡಿದ್ದಾರೆ ಅಂದರೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾರಣ ಅವರ ಆರೋಗ್ಯ ಏನಾಗಿದೆ ಸಮಸ್ಯೆಯಿಂದ. ಯಾವ ವಿಧಿಯ ಪ್ರಕಾರ? 67A ವಿಧಿಯ ಪ್ರಕಾರ 5 ವರ್ಷಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ನೀಡಿದಂಥ 3 ಉಪರಾಷ್ಟ್ರಪತಿಗಿದ್ದಾರೆ. 1969 ವಿ ಗಿರಿ ಮತ್ತು ಆರ್ ವೆಂಕಟರಮಣ್ 1987 ಅಂತ ಪ್ರಮುಖವಾಗಿ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಈಗ ನಾವು ಈಗ ಉಪರಾಷ್ಟ್ರಪತಿಗಳು ಏನು ಮಾಡಿದ್ದಾರೆ ಅಂದರೆ ನ್ಯೂಸಲ್ಲಿದ್ದಾರೆ. ನಾವು ಇದನ್ನೇ ಒಂದು ಟಾಪಿಕನ್ನು ಇಟ್ಕೊಂಡು ಕಂಪ್ಲೀಟಾಗಿ ಏನು ಮಾಡುವ ಅಂದರೆ ಉಪರಾಷ್ಟ್ರಪತಿಗಳ ಬಗ್ಗೆ ಏನು ಮಾಡುವ ಅಂದರೆ ನೋಡ್ಕೊಳ್ಳುವ. ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದ ಪ್ರಮುಖ ವಿಧಿಗಳು. ಇವರಿಗೆ ಎಲ್ಲಿಂದ ವಿಧಿಗಳು ಸ್ಟಾರ್ಟ್ ಆಗ್ತದೆ ಅಂದರೆ 63ರಿಂದ 70 ವಿಧಿ ತನಕ ಯಾರಿಗೆ ಸಂಬಂಧಪಟ್ಟಿರುವಂಥದ್ದಂದರೆ ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿರುವಂತಹ ವಿಧಿ. ಎಷ್ಟು? 63ರಿಂದ 70 ವಿಧಿ ತನಕ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಅದು ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿದೆ. ನಾವು ಮೊದಲು ಇದನ್ನು ಯಾವ ವಿಧಿಗಳು ಏನು ಹೇಳ್ತದೆ ಅಂತ ಮೊದಲು ನೋಡ್ಕೊಳ್ಳುವ. ಅದಾದಮೇಲೆ ಕಂಪ್ಲೀಟಾಗಿ ಒಂದೊಂದು ವಿಧಿಗಳ ಬಗ್ಗೆ ನಾವೇನು ಮಾಡುವ ಅಂದರೆ ಸ್ಟಡಿ ಮಾಡುವ. ಮೊದಲನೇದು 63ನೇ ವಿಧಿ. ಭಾರತದಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಇರಬೇಕೆಂದು ಹೇಳುತ್ತದೆ. ಅಂದರೆ ಆರ್ಟಿಕಲ್ 63 ಏನು ಹೇಳ್ತದೆ? ಉಪರಾಷ್ಟ್ರಪತಿ ಹುದ್ದೆಯ ಒಂದು, ಈಗ ಎಕ್ಸಾಂಪಲ್ಗೆ 52 ವಿಧಿ ಏನು ಹೇಳ್ತದೆ? 52ನೇ ವಿಧಿ ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಹೇಳ್ತದೆ. ರಾಷ್ಟ್ರಪತಿ ಹುದ್ದೆ ಇರಬೇಕು ಅಂತ ಹೇಳ್ತದೆ. ಅದೇ ರೀತಿ 63ನೇ ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿಸ್ಕೊಡುವಂಥದ್ದು. ಅಂದರೆ ಉಪರಾಷ್ಟ್ರಪತಿ ಹುದ್ದೆಯ ಸೃಷ್ಟಿಯ ಬಗ್ಗೆ ಏನು ಮಾಡ್ತದೆ ಅಂದರೆ ತಿಳಿಸಿಕೊಡ್ತದೆ. ಭಾರತದಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಇರಬೇಕೆಂದು ತಿಳಿಸುವಂಥ ವಿಧಿ ಯಾವುದಂದರೆ 63ನೇ ವಿಧಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಸಂಬಂಧಪಟ್ಟ ವಿಧಿ 124ನೇ ವಿಧಿ ಏನು ಹೇಳ್ತದೆ? ಸುಪ್ರೀಂ ಕೋರ್ಟ್ ಜಡ್ಜಿಗೆ ಸಂಬಂಧಪಟ್ಟಂತೆ ಇದೊಂದು ವಿಧಿ. ಅದಾದಮೇಲೆ 153 ಏನು ಹೇಳ್ತದೆ? ಪ್ರತಿಯೊಂದು ರಾಜ್ಯದಲ್ಲೂ ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಯಾರು ಇರಬೇಕು? ಗವರ್ನರ್ಗಳು ಇರಬೇಕಂತ ಹೇಳ್ತದೆ ನೋಡಿ. ಅದೇ ರೀತಿ 63ನೇ ವಿಧಿ ಏನು ಹೇಳ್ತದೆ? ಭಾರತದಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಇರಬೇಕೆಂದು ಹೇಳುತ್ತದೆ. ಅದಾದಮೇಲೆ 64ನೇ ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಇದನ್ನು ನಾನು ಮತ್ತೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಷ್ಟು ಗೊತ್ತಿರಲಿ. 64ನೇ ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಯಾಕೆ ಅಧ್ಯಕ್ಷರಾಗಿರ್ತಾರೆ? ಅಲ್ಲಿ ಯಾರು ಸಭಾಪತಿ ಇಲ್ವಾ? ಅದು ಯಾಕೆ ಇಲ್ಲ? ಉಪರಾಷ್ಟ್ರಪತಿ ಏನು ಕೆಲಸ? ಕಂಪ್ಲೀಟಾಗಿ ಮತ್ತೆ ನಾವು ನೋಡ್ಕೊಳ್ಳಿಕ್ಕೆ ಉಂಟು. ಇಲ್ಲಿ ಕೇವಲ ನಾವು ವಿಧಿಗಳ ಬಗ್ಗೆ ಮಾತ್ರ ಏನು ಮಾಡುವಂಥದ್ದು ಅಂದರೆ ಸ್ಟಡಿ ಮಾಡುವಂಥದ್ದು. ಅದರಲ್ಲಿ 64ನೇ ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ತದೆ. ಅದಾದಮೇಲೆ 65ನೇ ವಿಧಿ ಏನೇನು ಹೇಳ್ತದೆ? ರಾಷ್ಟ್ರಪತಿಗಳು ನಿಧನರಾದಾಗ, ರಾಜೀನಾಮೆ ನೀಡಿದಾಗ, ಪದಚ್ಯುತಿಗೊಂಡಾಗ ಅಂದರೆ ಅವರನ್ನು ತೆಗೆದು ಹಾಕಿದಾಗ, ಬೇರೆ ಯಾವುದೇ ಕಾರಣದಿಂದ ರಾಷ್ಟ್ರಪತಿ ಹುದ್ದೆ ತೆರವಾದಾಗ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತದೆ. ಯಾವುದು? 65ನೇ. ಇದನ್ನು ಸಹ ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಏನು ಅದು, ಎಷ್ಟು ದಿನ ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿರ್ಬೋದು, ಯಾವಾಗ ಮಾಡ್ಬೋದು ಎಲ್ಲ ನಾವು ಕಂಪ್ಲೀಟಾಗಿ ಮತ್ತೆ ನೋಡ್ಕೊಳ್ಳಿಕ್ಕೆ ಉಂಟು. ಈಗ ಕೇವಲ ನಾವು ವಿಧಿಗಳ ಬಗ್ಗೆ ಮಾತ್ರ ಏನು ಮಾಡ್ತಿದ್ದೀವಿ ಅಂದರೆ ಪರಿಚಯ ನೋಡ್ತಿದ್ದೀವಿ. 65ನೇ ವಿಧಿ ಏನು ಹೇಳ್ತದೆ ಅಂದರೆ, ಈಗ ಕೆಲವು ಟೈಮಲ್ಲಿ ರಾಷ್ಟ್ರಪತಿಗಳು ನಿಧನರಾಗ್ತಾರೆ. ಅಂದರೆ ಅಧಿಕಾರ ಅವರದ್ದು ಸಹ 5 ವರ್ಷ ರಾಷ್ಟ್ರಪತಿಯವರದ್ದು. ಅವರು 3 ವರ್ಷ ಆಗುವಾಗ ಏನಾಗ್ತಾರೆ ಅಂದರೆ ನಿಧನ ಆಗ್ತಾರೆ. ಆಗ ಆ ಒಂದು ರಾಷ್ಟ್ರಪತಿ ಹುದ್ದೆ ಖಾಲಿ ಉಳಿತದೆ. ಆಗ ಯಾರು ಅಧಿಕಾರ ವಹಿಸ್ಕೊಳ್ಬೇಕು? ಉಪರಾಷ್ಟ್ರಪತಿ ಅಧಿಕಾರ ವಹಿಸ್ಕೊಳ್ಬೇಕು. ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ವಹಿಸ್ಕೊಳ್ತಾರೆ ಮತ್ತೆ ಕಂಪ್ಲೀಟಾಗಿ ನೋಡ್ಕೊಳ್ಳುವ. ಅಥವಾ ರಾಜೀನಾಮೆ ನೀಡಿದಾಗ, ಈಗ ನಮ್ಮ ರಾಷ್ಟ್ರಪತಿಗೂ ಸಹ ಏನಾಗಿದೆ ಅಂದರೆ ಆರೋಗ್ಯದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ. ಆ ಒಂದು ರೀಸನಿಂದ ರಾಜೀನಾಮೆ ನೀಡಿದ್ದಾರೆ.
ಆಗ ಅವರ ಒಂದು ಪ್ಲೇಸನ್ನು ಯಾರು ತಗೊಳ್ತಾರೆ, ಅದು ಉಪರಾಷ್ಟ್ರಪತಿ ಅವರು ಏನು ಮಾಡ್ತಾರೆ ಅಂದರೆ ಅಲಂಕರಿಸ್ತಾರೆ. ಅಥವಾ ಅವರನ್ನು ತೆಗೆದು ಹಾಕಿದಾಗ ಅಥವಾ ಅವರನ್ನು ಏನು ಮಾಡಿದಾಗ ಪದಚ್ಯುತಿಗೊಂಡಾಗ, ಅವರು ರಾಷ್ಟ್ರಪತಿಗಳನ್ನು ನಾವು ನಿಮಗೆಲ್ಲ ಗೊತ್ತಿರ್ತದೆ ಯಾವುದರಿಂದ ಪದಚ್ಯುತಿಗೊಳ್ತೀವಿ, ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಅಂತ ಕರಿತೀವಿ. ಈ ಕ್ರಿಯೆ ಮೂಲಕ ಅವರನ್ನು ಏನು ಮಾಡ್ತಾರೆ ಅಂದರೆ ಪದಚ್ಯುತಿಗೊಳಿಸ್ತಾರೆ. ಆ ರೀತಿಯಾದಾಗ ಅಥವಾ ಬೇರೆ ಯಾವುದೇ ಕಾರಣದಿಂದ ರಾಷ್ಟ್ರಪತಿ ಹುದ್ದೆ ತೆರವಾದಾಗ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಏನು ಮಾಡ್ತಾರೆ ಅಂದರೆ ಕಾರ್ಯನಿರ್ವಹಿಸುವ ಅಧಿಕಾರವನ್ನು ಅಂತ ಹೇಳುವಂಥ ವಿಧಿ ಯಾವುದಂದರೆ 65ನೇ ವಿಧಿ. ಇದರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ಈಗ ನೋಡ್ಕೊಳ್ಳೋ ಸ್ವಲ್ಪ ಹೊತ್ತಾಗುವಾಗ. ಈಗ ಎಷ್ಟು ಗೊತ್ತಿರಲಿ, 65ನೇ ವಿಧಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಏನು ಮಾಡ್ತಾರೆ ಅಂದರೆ ಕೆಲಸ ಮಾಡ್ತಾರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಓಕೆ, ಅದಾದಮೇಲೆ 66ನೇ ವಿಧಿ ಉಪರಾಷ್ಟ್ರಪತಿಗಳ ಚುನಾವಣೆ ಹಾಗೂ ಅರ್ಹತೆ. ಯಾವ ರೀತಿ ಚುನಾವಣೆ ನಡೀತದೆ, ಏನು ಅರ್ಹತೆ, ಕಂಪ್ಲೀಟಾಗಿ ನಾವು ಮತ್ತೆ ನೋಡಿಕೊಳ್ಳಿಕ್ಕೆ ಉಂಟು. ಸಿಂಪಲ್ ಆಗಿ 66ನೇ ವಿಧಿ ಏನು ಹೇಳ್ತದೆ, ಎರಡು ವಿಷಯದ ಬಗ್ಗೆ ಹೇಳ್ತದೆ. ಒಂದು ಉಪರಾಷ್ಟ್ರಪತಿಗಳ ಚುನಾವಣೆ, ಇನ್ನೊಂದು ಅವರ ಅರ್ಹತೆ ಬಗ್ಗೆ ಏನು ಮಾಡ್ತದೆ ಅಂದರೆ ತಿಳಿಸ್ತದೆ. ಅದಾದಮೇಲೆ ನೋಡಿ, ಇದೇ 66ನೇ ವಿಧಿ ಏನು ಹೇಳ್ತದೆ ಅಂದರೆ, ಒಬ್ಬ ವ್ಯಕ್ತಿ ಉಪರಾಷ್ಟ್ರಪತಿ ಹುದ್ದೆಗೆ ಮರು ಆಯ್ಕೆ ಬಯಸಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಾಗೂ ಎಷ್ಟು ಬಾರಿಯಾದರೂ ಉಪರಾಷ್ಟ್ರಪತಿ ಆಯ್ಕೆಯಾಗಲು ಅವಕಾಶವಿರುತ್ತದೆ. ಈಗ ಎ ಅನ್ನುವಂಥ ಒಬ್ಬ ವ್ಯಕ್ತಿ 2025ರಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಆದರೆ 5 ವರ್ಷ ಬಿಟ್ಟು ಇದೇ ಎ ವ್ಯಕ್ತಿ ಮತ್ತೊಮ್ಮೆ ಅವನು ಏನು ಮಾಡ್ಬೋದು, ಆಗ್ಬೋದು, ಮತ್ತೊಮ್ಮೆ ಇವನೇ ಆಗ್ಬೋದು. ಎಷ್ಟು ಬಾರಿ ಬೇಕಾದರೂ ಏನು ಮಾಡ್ಬೋದು, ಇವರೇ ಆಗ್ಬೋದು. ಇಷ್ಟೇ ಬಾರಿ ಆಗಬೇಕಂತ ಏನಿಲ್ಲ ಅಂದರೆ ಲಿಮಿಟ್ ಇಲ್ಲ, ಅದು ಗೊತ್ತಿರಲಿ ನಮ್ಮ ಭಾರತದ ಅದೊಂದು. ಈಗ ಅಮೇರಿಕದಲ್ಲಿ ರಾಷ್ಟ್ರಪತಿ ಹುದ್ದೆ ಅಂತ ಬಂದರೆ ಅಲ್ಲಿ ಒಬ್ಬ ವ್ಯಕ್ತಿ 2 ಸಲ ಮಾತ್ರ ಏನಾಗ್ಬೋದು, ರಾಷ್ಟ್ರಪತಿ ಆಗ್ಬೋದು. ಎಕ್ಸಾಂಪಲ್ ಈಗ ನೋಡಿ, ಡೊನಾಲ್ಡ್ ಟ್ರಂಪ್ ಅವರು ಏನಾಗಿದ್ದಾರೆ ಅಂದರೆ ಅಮೇರಿಕದ ಅಧ್ಯಕ್ಷರಾಗಿದ್ದಾರೆ. ಇದಕ್ಕಿಂತ ಮೊದಲು ಸಹ ಏನಾಗಿದ್ದರು, ಡೊನಾಲ್ಡ್ ಟ್ರಂಪ್ ಅವರು ಏನಾಗಿದ್ದರು, ಅಮೇರಿಕದ ಅಧ್ಯಕ್ಷರಾಗಿದ್ದರು. ಈಗ ಅವರದು 2 ಸಲ ಆಯಿತು. ಇನ್ನು ಮುಂದಿನ ಅವರ ಇನ್ನೂ 5 ವರ್ಷ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೊಮ್ಮೆ ಅವರು ಏನಾಗಲಿಕ್ಕಿಲ್ಲ, ರಾಷ್ಟ್ರಪತಿ ಹುದ್ದೆ ಅಲಂಕಾರ ಮಾಡುವಂತಿಲ್ಲ. ಅದೇ ರೀತಿ ಉಪರಾಷ್ಟ್ರಪತಿ ಸಹ ಅಷ್ಟೇ, ಅಲ್ಲಿ ಎರಡು ಸಲ ಮಾತ್ರ. ಬಟ್ ಇಲ್ಲಿ ಆ ರೀತಿ ಅಲ್ಲ, ಒಬ್ಬ ವ್ಯಕ್ತಿ ಈಗ ನಾನೇ ಅಷ್ಟೇ, ಎಷ್ಟು ಸಲ 10 ಸಲ ಬೇಕಾದರೂ 20 ಸಲ ಬೇಕಾದರೂ ಏನಾಗ್ಬೋದು, ನಾನೇ ಏನು ಮಾಡ್ಬೋದು, ಉಪರಾಷ್ಟ್ರಪತಿ ಹುದ್ದೆಗೆ ನಿಲ್ಬೋದು. ಅಂದರೆ ನಾನೇ ಏನು ಆಗ್ಬೋದು, ಉಪರಾಷ್ಟ್ರಪತಿ ಆಗ್ಬೋದು ಅಥವಾ ರಾಷ್ಟ್ರಪತಿ ಸಹ ಆಗ್ಬೋದಂತ. ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಬೇಕಾದರೂ ರಾಷ್ಟ್ರಪತಿನೂ ಆಗ್ಬೋದು, ಉಪರಾಷ್ಟ್ರಪತಿ ಸಹ ಆಗ್ಬೋದು. ಅದೇ ಅಮೇರಿಕದಲ್ಲಿ ಅಂತ ಬಂದರೆ 2 ಸಲ ಮಾತ್ರ. ಅದೇ ಹೇಳುವಂಥದ್ದು, ಒಬ್ಬ ವ್ಯಕ್ತಿ ಉಪರಾಷ್ಟ್ರಪತಿ ಹುದ್ದೆಗೆ ಮರು ಆಯ್ಕೆ ಬಯಸಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಾಗೂ ಎಷ್ಟು ಬಾರಿಯಾದರೂ ಉಪರಾಷ್ಟ್ರಪತಿಗಳ ಆಯ್ಕೆಯಾಗಲು ಅವಕಾಶವಿರುತ್ತದೆ ಅಂತ ಹೇಳ್ತದೆ. ಇದು ಯಾವುದು 66ನೇ ವಿಧಿ ಹೇಳ್ತದೆ. ಈಗ ನಾನು 2025ರಲ್ಲಿ ಏನಾದರೂ ಉಪರಾಷ್ಟ್ರಪತಿ ಆದರೆ ನಾನು ಕಂಟಿನ್ಯೂಸ್ ಆಗಿ 5 ಸಲ ಸಹ ಆಗ್ಬೋದು, 6 ಸಲ ಸಹ ಆಗ್ಬೋದು, ಅಥವಾ 1 ಸಲ ಸಹ ಆಗದೆ ಸಹ ನಾನು ರಾಜೀನಾಮೆ ಕೊಡ್ಬೋದು. ಅದೇ ಅಮೇರಿಕದಲ್ಲಿ ಅಂತ ಬಂದರೆ 2 ಸಲ ಮಾತ್ರ, ಲಿಮಿಟ್ ಉಂಟು. ನಮ್ಮಲ್ಲಿ ಯಾವುದಿಲ್ಲ ಅಂದರೆ ಲಿಮಿಟ್ ಇಲ್ಲ. ಇನ್ನು 67ನೇ ವಿಧಿ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ನೋಡಿ, 67ನೇ ವಿಧಿ ಏನು ಹೇಳ್ತದೆ, ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ರಾಷ್ಟ್ರಪತಿಗಳಾಗಿರ್ಬೋದು, ಉಪರಾಷ್ಟ್ರಪತಿಗಳಾಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, CM ಆಗಿರ್ಬೋದು, ಮಂತ್ರಿಮಂಡಲ ಎಲ್ಲರದು ಅಧಿಕಾರಾವಧಿ ಎಷ್ಟು ವರ್ಷ, 5 ವರ್ಷ ಅಂತ ಗೊತ್ತಿರಬೇಕು. ಅದರಲ್ಲಿ 67ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ರಾಜೀನಾಮೆ, ಪದಚ್ಯುತಿ ಪ್ರಕ್ರಿಯೆ ಕುರಿತು ವಿವರಿಸುತ್ತದೆ. ಅಂದರೆ ಏನೆಲ್ಲ ನೋಡಿ, 67ನೇ ವಿಧಿ ಏನೆಲ್ಲ ಹೇಳ್ತದೆ ಅಂದರೆ, ಒಂದು ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಬಗ್ಗೆ ಹೇಳ್ತದೆ, ಇನ್ನೊಂದು ಅವರ ರಾಜೀನಾಮೆ ಹೇಳ್ತದೆ. ನಾನು ಈಗ ಹೇಳಿದೆ 67 ಬಾರಿಯೇ ಅಂತ. 67 ವಿಧಿ ಏನು ಹೇಳ್ತದೆ, 67 ಹೇಳುವಂಥದ್ದು ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ, 67A ಅವರ ರಾಜೀನಾಮೆ, 67B ಅವರ ಪದಚ್ಯುತಿ, ಅಂದರೆ ಅವರನ್ನು ತೆಗೆದು ಹಾಕುವ ಯಾವ ರೀತಿ ಉಪರಾಷ್ಟ್ರಪತಿಗಳೇನಾದರೂ ಅಸಭ್ಯ ದುರ್ವರ್ತನೆ ತೋರಿದರೆ ಅವನು ಯಾವ ರೀತಿ ತೆಗೆದು ಹಾಕ್ಬೋದು ಅಂತ ಹೇಳ್ತದೆ. ಮತ್ತು ಪ್ರಮಾಣ ವಚನ ಸಹ ಏನು ಹೇಳ್ತದೆ, 5 ವರ್ಷಗಳ ನಂತರ ತಮ್ಮ ಉತ್ತರಾಧಿಕಾರಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಅಧಿಕಾರದಲ್ಲಿ ಮುಂದುವರಿಯಲು ಉಪರಾಷ್ಟ್ರಪತಿಗೆ ಅವಕಾಶ ನೀಡುತ್ತದೆ. ಇದನ್ನು ನಾನು ನಿಮಗೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಹೇಳ್ತೀನಿ ನೋಡಿ, ಇಷ್ಟೇ. ಈಗ ಜಗದೀಪ್ ಧನ್ಕರ್ ಅವರು ಈಗೇನಂದರೆ ರಾಜೀನಾಮೆ ಕೊಟ್ಟಿದ್ದಾರೆ, ನಾನು ಅದು ಬೇಡ. ಈಗ 2025ರಲ್ಲಿ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಉಪರಾಷ್ಟ್ರಪತಿ ಆಗ್ತಾನೆ. 2025 ಜನವರಿ 1ನೇ ತಾರೀಕು ಅಂತ ತಿಳ್ಕೊಳ್ಳುವ, ಸುಮ್ಮನೆ ನಾನು ಜನವರಿ
ಒಂದನೇ ತಾರೀಕು ಏನಾಗ್ತಾನೆ ಅಂದರೆ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಉಪರಾಷ್ಟ್ರಪತಿ ಹುದ್ದೆ ಅಲಂಕರಿಸ್ತಾನೆ. ಈಗ ಅವನು ಯಾವಾಗ ರಾಜೀನಾಮೆ ಕೊಡಬೇಕು ಅಂದರೆ ಅವನ ಅಧಿಕಾರಾವಧಿ ಯಾವಾಗ ಮುಗೀತದೆ ಅಂದರೆ 2030ರಲ್ಲಿ ಮುಗೀತದೆ. ಜನವರಿ 1ನೇ ತಾರೀಕು ಮುಗೀತದೆ. ಯಾಕೆಂದರೆ ಇಲ್ಲಿ 5 ವರ್ಷ ಆಯಿತು. ಈಗ ಅವೊಂದು ಜನವರಿ 1ನೇ ತಾರೀಕು ಮುಗೀತು ಅಧಿಕಾರಾವಧಿ. ಆ ಜನವರಿ 1ನೇ ತಾರೀಕಿಗೆ ಅವನು ರಾಜೀನಾಮೆ ಕೊಡಬೇಕಂತ ಯಾವುದೇ ರೂಲ್ಸ್ ಇಲ್ಲ. ರೀಸನ್ ಏನಂದರೆ ಈ ಜನವರಿ 1ನೇ ತಾರೀಕು ಅವರ ಪ್ಲೇಸಿಗೆ ಇನ್ನೊಬ್ಬ ಯಾರಾದರೂ ಬಂದರೆ ಓಕೆ, ಇಲ್ಲಾಂದರೆ ಉಂಟಲ್ವಾ, ಈಗ ಒಂದು ಮಾರ್ಚ್ ತಿಂಗಳಲ್ಲಿ ಇನ್ನೊಬ್ಬರು ಬರ್ತಾರೆ ಅವನ ಪ್ಲೇಸಿಗೆ. ಆ ಮಾರ್ಚ್ ತಿಂಗಳ ತನಕ ಏನು ಮಾಡ್ಬೋದು ಅಂದರೆ ಆ ವ್ಯಕ್ತಿಯೇ ಅವನ 5 ವರ್ಷ ಅಧಿಕಾರಾವಧಿ ಆಗಿದ್ದರೂ ಸಹ ಇರ್ಬೋದು. ಎಷ್ಟು ತಿಂಗಳಿರ್ಬೋದು? 6 ತಿಂಗಳು ಮತ್ತೆ ಎಷ್ಟು ಇರ್ಬೋದು ಅಂದರೆ ತನ್ನ ಉತ್ತರಾಧಿಕಾರಿ ಬರುವ ತನಕ ಸಹ ಏನು ಮಾಡ್ಬೋದು, ಅವನೇ ತನ್ನ ಹುದ್ದೆಯಲ್ಲಿ ಇರ್ಬೋದು. ಅದು ಅವನ ಅಧಿಕಾರಾವಧಿ ಆಗಿದ್ದರೂ ಸಹ ಅಷ್ಟೇ. ಅವನ ಅಧಿಕಾರಾವಧಿ ನೋಡಿ ಇಲ್ಲಿ ಇದರ ಪ್ರಕಾರ ಜನವರಿ 2030 ಜನವರಿ 1ನೇ ತಾರೀಕು ಮುಗೀತದೆ. ಈಗ ಜನವರಿ 1ನೇ ತಾರೀಕು ಏನಾದರೂ ಇಲ್ಲದಿದ್ದರೆ ಮತ್ತೆ ಏನಾಗ್ತದೆ ಅಂದರೆ ಅದು ಅವನೇ ಮುಂದುವರಿತಾನೆ. ಅದೇ ಹೇಳ್ತಿರುವಂಥದ್ದು ಇಲ್ಲಿ 5 ವರ್ಷಗಳ ನಂತರ ತಮ್ಮ ಉತ್ತರಾಧಿಕಾರಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಅಧಿಕಾರದಲ್ಲಿ ಮುಂದುವರಿಯಲು ಉಪರಾಷ್ಟ್ರಪತಿಗಳಿಗೆ ಅವಕಾಶ ನೀಡುತ್ತದೆ. ಅದೇ ಹೇಳುವಂಥದ್ದು. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಸಾರಿ, ಡಿಸ್ಟರ್ಬ್ ಆದರೆ ಸಾರಿ, ದಯವಿಟ್ಟು ಸಾರಿ. ಮತ್ತೊಮ್ಮೆ ಬೇಕಾದರೆ ಓದ್ತೀನಿ. ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ಒಂದು ಹೇಳುವಂಥದ್ದು ಯಾವುದು 67ನೇ ವಿಧಿ ತುಂಬ ಇಂಪಾರ್ಟೆಂಟ್. ಏನೆಲ್ಲ ಹೇಳ್ತದೆ? ಪಾಯಿಂಟ್ ನಂಬರ್ 1 67ನೇ ವಿಧಿ ಪಾಯಿಂಟ್ ನಂಬರ್ 1 ಏನು ಹೇಳ್ತದೆ? ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ರಾಜೀನಾಮೆ ಅಥವಾ ಪದಚ್ಯುತಿ ಪ್ರಕ್ರಿಯೆ ಕುರಿತು ವಿವರಿಸುತ್ತದೆ. ರಾಜೀನಾಮೆಯನ್ನು ಸಹ ವಿವರಿಸುತ್ತದೆ ಮತ್ತು ಅವರ ಪದಚ್ಯುತಿ ಯಾವ ರೀತಿ ಅವರನ್ನು ತೆಗೆದು ಹಾಕುತ್ತಾರೆ, ಉಪರಾಷ್ಟ್ರಪತಿ ಅಸಭ್ಯ ವರ್ತನೆ ತೋರಿದಾಗ ಅವರನ್ನು ಯಾವ ರೀತಿ ತೆಗೆದು ಹಾಕುತ್ತಾರೆ ಅನ್ನುವಂಥದ್ದು ಸಹ ಇದು ವಿವರಿಸುತ್ತದೆ. ಅದಾದಮೇಲೆ 5 ವರ್ಷಗಳ ನಂತರ ತಮ್ಮ ಉತ್ತರಾಧಿಕಾರಿ 5 ವರ್ಷಗಳ ನಂತರ ತಮ್ಮ ಉತ್ತರಾಧಿಕಾರಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಅಧಿಕಾರದಲ್ಲಿ ಮುಂದುವರಿಯಲು ಉಪರಾಷ್ಟ್ರಪತಿಗಳಿಗೆ ಅವಕಾಶ ನೀಡುತ್ತದೆ. ಅಂದರೆ ಉಪರಾಷ್ಟ್ರಪತಿಗಳ ಹುದ್ದೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ಅವನ ಅಧಿಕಾರಾವಧಿ 5 ವರ್ಷ ಆಗಿದ್ದರೂ ಸಹ ಏನು ಒಂದು ಅವಕಾಶ ಇರ್ತದೆ ಅಂದರೆ ಅವನ ಉತ್ತರಾಧಿಕಾರಿ ಬರುವ ತನಕ ಅವನಿಗೆ ಅವಕಾಶ ಇರ್ತದೆ. 6 ತಿಂಗಳ ಮೊದಲು ಏನು ಮಾಡಬೇಕು, ಅವನು ಬರಲೇಬೇಕು. ನಮ್ಮ ಸಂವಿಧಾನದ ಪ್ರಕಾರ 6 ತಿಂಗಳ ಮೊದಲು ಉಪರಾಷ್ಟ್ರಪತಿ ಆಗಿರ್ಬೋದು, ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ 6 ತಿಂಗಳವರೆಗೆ ಟೈಮ್ ಉಂಟು. ಅವರು ಚುನಾವಣೆ ಎಲ್ಲ ಮಾಡಬೇಕು. ಈಗ ಚುನಾವಣೆ ಮಾಡಬೇಕಾದ್ರೆ ಟೈಮ್ ಬೇಕು. 6 ತಿಂಗಳ ಒಳಗಡೆ ಅಥವಾ ಅರ್ಧ ತಿಂಗಳ ಒಳಗಡೆ ಏನು ಮಾಡಬೇಕು, ಅವರು ಚುನಾವಣೆ ಮಾಡ್ತಾರೆ. ಇದು ಯಾವುದಂದರೆ 67ನೇ ವಿಧಿ. ನೆಕ್ಸ್ಟ್ 68ನೇ ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿ ಇದು ಹುದ್ದೆ ಆಗಬೇಕು, ಹಿಂದೆ ಆಗಿದೆ, ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ಆ ಹುದ್ದೆಯನ್ನು ಭರ್ತಿ ಮಾಡಲು ಆದಷ್ಟು ಬೇಗ ಚುನಾವಣೆ ನಡೆಸಬೇಕು. ಅಟ್ ಪ್ರೆಸೆಂಟ್ ಆಗಿ ಏನಾಗಿದೆ, ಇದು ಹಿಂದೆ ಆಗಿದೆ, ಇದು ಹುದ್ದೆ ಆಗಬೇಕು. ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ಆ ಹುದ್ದೆಯನ್ನು ಭರ್ತಿ ಮಾಡಲು ಆದಷ್ಟು ಬೇಗ ಚುನಾವಣೆ ನಡೆಸಬೇಕು. ಕರೆಕ್ಟ್ ಅಲ್ವಾ? ಈಗ ಉಪರಾಷ್ಟ್ರಪತಿ 2025 ಇವತ್ತೆಷ್ಟನೇ ತಾರೀಕು? ಸೆಪ್ಟೆಂಬರ್ 6ನೇ ತಾರೀಕು. ಈಗ ಏನಾಗಿದೆ, ಉಪರಾಷ್ಟ್ರಪತಿ ಹುದ್ದೆ ಏನಾಗಿದೆ ಅಂದರೆ ರದ್ದಾಗಿದೆ. ಸೊ ಈಗ ಏನು ಮಾಡಬೇಕು, ಇವರು ಈ ಒಂದು ಉಪರಾಷ್ಟ್ರಪತಿ ಹುದ್ದೆಯನ್ನು ಮತ್ತೆ ಏನು ಮಾಡಬೇಕು, ಅವರು ಚುನಾವಣೆ ನಡೆಸಬೇಕು. ಅಂದರೆ ಆದಷ್ಟು ಬೇಗ ಏನು ಮಾಡಬೇಕು, ಚುನಾವಣೆ ನಡೆಸಬೇಕು. ಇದು ಯಾವುದು ಹೇಳ್ತದೆ ಅಂದರೆ 68ನೇ ವಿಧಿ ಹೇಳ್ತದೆ. ಅದು ಪ್ರಮುಖವಾಗಿ ಗೊತ್ತಿರಲಿ. 1 ನಿಮಿಷ ಹಾಗೆ ನೀರಿ, 1 ನಿಮಿಷ.
ಸಾರಿ ನೋಡಿ 68ನೇ ವಿಧಿ ಏನು ಹೇಳ್ತದೆ, ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ಆ ಹುದ್ದೆಯನ್ನು ಭರ್ತಿ ಮಾಡಲು ಆದಷ್ಟು ಬೇಗ ಏನು ಮಾಡಬೇಕು, ಚುನಾವಣೆ ನಡೆಸಬೇಕಂತ ಹೇಳ್ತದೆ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಅದಾದಮೇಲೆ 69ನೇ ವಿಧಿ ಏನು ಹೇಳ್ತದೆ, ಉಪರಾಷ್ಟ್ರಪತಿಗಳ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ ನೋಡ್ಕೊಳ್ಳುವ. ಮತ್ತೆ ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ ಅಂದರೆ ನೋಡ್ಕೊಳ್ಳೋ, ಆಲ್ರೆಡಿ ಗೊತ್ತಿರ್ತದೆ ನಿಮಗೆ ಯಾರಂತ, ಮತ್ತೆ ನೋಡ್ಕೊಳ್ಳುವ. ಇನ್ನು 70ನೇ ವಿಧಿ, ಕೆಲವು ಅನಿಶ್ಚಿತ ಸಂದರ್ಭಗಳಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಕಾರ್ಯಗಳನ್ನು ನಿರ್ವಹಿಸುವ ಬಗ್ಗೆ ತಿಳಿಸುತ್ತದೆ. ಅನಿಶ್ಚಿತ ಸಂದರ್ಭಗಳು ಯಾವುದು ಎಂಬುದು ನಿರ್ಧರಿಸಲು ಕಾನೂನು ರೂಪಿಸುವ ಸಂಸತ್ತಿಗೆ ಅಧಿಕಾರ ಇದೆ. ಇದರ ಬಗ್ಗೆ ನಾವು ಮತ್ತೆ ಡೀಪಾಗಿ ನೋಡಿಕೊಳ್ಳಿಕ್ಕೆ ಉಂಟು. 70ನೇ ವಿಧಿ ಏನು ಹೇಳ್ತದೆ ಅಂದರೆ, ಕೆಲವು ಟೈಮಲ್ಲಿ, ಈಗ ನಾನು ಆಗ ಹೇಳಿದೆ, ರಾಷ್ಟ್ರಪತಿ ರಾಜೀನಾಮೆ ನೀಡಿದರೆ ಅಥವಾ ಮರಣ ಹೊಂದಿದರೆ ಅಥವಾ ಅವರನ್ನು ಮಹಾಭಿಯೋಗದ ಮೂಲಕ ತೆಗೆದು ಹಾಕಿದ ಸಮಯದಲ್ಲಿ ರಾಷ್ಟ್ರಪತಿಗಳ ಹುದ್ದೆಯನ್ನು ಯಾರು ಅಲಂಕರಿಸ್ತಾರೆ, ಉಪರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದರೆ ಅಲಂಕರಿಸ್ತಾರೆ ಅಂತ ಹೇಳಿದೆ. ಇನ್ನೂ ಕೆಲವು ಟೈಮಲ್ಲಿ ಅಂದರೆ ಅನಿಶ್ಚಿತ ಆ ಒಂದು ಸಂದರ್ಭಗಳಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಕಾರ್ಯಗಳನ್ನು ಏನು ಮಾಡ್ತಾರೆ ಅಂದರೆ ನಿರ್ವಹಿಸುವ ಬಗ್ಗೆ ತಿಳಿಸ್ತದೆ. ಯಾವುದು 70ನೇ ವಿಧಿ. ಇದನ್ನು ಬಿಟ್ಟು ಕೆಲವೊಂದು ಟೈಮಲ್ಲಿ, ಈಗ ಎಕ್ಸಾಂಪಲ್ಗೆ, ಈಗ ಅಟ್ ಪ್ರೆಸೆಂಟಾಗಿ ನಮ್ಮ ದ್ರೌಪದಿ ಮುರ್ಮು ಅವರು ಏನು ಮಾಡಿದ್ದಾರೆ ಅಂದರೆ ಉಪರಾಷ್ಟ್ರಪತಿ ಅವರಿದ್ದಾರೆ, ಅವರು ಅಮೇರಿಕ ಪ್ರವಾಸಕ್ಕೆ ಹೋಗ್ತಾರೆ. ಅವರು 1 ತಿಂಗಳು ಅಮೇರಿಕ ಪ್ರವಾಸದಲ್ಲಿ ಇರ್ತಾರೆ. ಬಟ್ ಈ 1 ತಿಂಗಳಲ್ಲಿ ಒಂದು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಭಾರತದಲ್ಲಿ ರಾಷ್ಟ್ರಪತಿಗಳ ಸಿಗ್ನೇಚರ್ ಆಗಬೇಕು. ಆಗ ಅಲ್ಲಿ ಭಾರತದಲ್ಲಿ ರಾಷ್ಟ್ರಪತಿಗಳಿಲ್ಲ, ಈಗ ಅವರು ಅಮೇರಿಕಕ್ಕೆ ಹೋಗಿದ್ದಾರೆ. ಆಗ ಅಲ್ಲಿ ರಾಷ್ಟ್ರಪತಿಗಳ ಹುದ್ದೆಯನ್ನು ಯಾರು ನಿರ್ವಹಿಸ್ತಾರೆ ಅಂದರೆ ಉಪರಾಷ್ಟ್ರಪತಿಗಳು ನಿರ್ವಹಿಸ್ತಾರೆ. ಮತ್ತೆ ಇದನ್ನು ಮತ್ತೆ ಡೀಟೇಲ್ಸ್ ಆಗಿ ನೋಡ್ತೀವಿ. ಈ ರೀತಿ ನಮ್ಮ ಭಾರತ ದೇಶದಲ್ಲಿ ಏನಾದರೂ ಆಗಿದೆ ಅಂತ ಮತ್ತೆ ನಾವು ನೋಡ್ಕೊಳ್ತೀವಿ. ಈಗ ಇಷ್ಟು ಗೊತ್ತಿರಲಿ. 70ನೇ ವಿಧಿ ಏನು ಹೇಳ್ತದೆ, ಕೆಲವು ಅನಿಶ್ಚಿತ ಸಂದರ್ಭಗಳಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಕಾರ್ಯಗಳನ್ನು ನಿರ್ವಹಿಸುವ ಬಗ್ಗೆ ತಿಳಿಸುತ್ತದೆ. ಅನಿಶ್ಚಿತ ಸಂದರ್ಭಗಳು ಯಾವುದು ಎಂಬುದು ನಿರ್ಧರಿಸುವ ಅಧಿಕಾರ ಯಾರಿಗುಂಟು, ಸಂಸತ್ತಿಗುಂಟು. ಅದು ಯಾವ, ಈಗ ನಿಮಗೆ ಡೌಟ್ ಬರ್ಬೋದು, ಆ ಸಂದರ್ಭ ಯಾವುದು, ಇಂತಹ ಸಂದರ್ಭ ಇವರೇ ಇದು ಆಗಬೇಕು. ಈಗ ಎಕ್ಸಾಂಪಲ್ ನಾನು ಹೇಳಿದಲ್ವಾ, ನಮ್ಮ ಈಗಿನ ರಾಷ್ಟ್ರಪತಿ ಅವರೇನಾದರೂ ದ್ರೌಪದಿ ಮುರ್ಮು ಅವರೇನಾದರೂ ಅಮೇರಿಕ ಹೋದರೆ ಅದು ಸಹ ಒಂದು ಯಾವುದು ಆಗ್ತದೆ ಅಂದರೆ ಅನಿಶ್ಚಿತ ಸಮಯ ಸಂದರ್ಭ ಆಗ್ತದೆ. ಈ ರೀತಿ ಅದನ್ನು ಗುರುತಿಸಿ ಅಲ್ಲಿ ಉಪರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸುವಂತೆ ಕಾನೂನು ಮಾಡುವವರು ಯಾರಂದರೆ ಅದು ಯಾರು, ಸಂಸತ್ ಅಂತ ಪ್ರಮುಖವಾಗಿ ಗೊತ್ತಿಲ್ಲ. ಅಂದರೆ ರಾಜ್ಯಸಭಾ ಮತ್ತು ಲೋಕಸಭಾ. ಬಟ್ ಅಲ್ಲಿ ನಿಮ್ಮ ಸಂಸತ್ ಅಂತ ಬಂದರೆ ರಾಜ್ಯಸಭಾ ಬರ್ತದೆ, ಲೋಕಸಭಾ ಬರ್ತದೆ, ಮತ್ತು ರಾಷ್ಟ್ರಪತಿ ಬರ್ತಾರೆ. ರಾಷ್ಟ್ರಪತಿ ಅವರ ಒಪ್ಪಿಗೆ ತಗೊಂಡು ಏನು ಮಾಡುವಂತಂದರೆ ರಾಷ್ಟ್ರಪತಿ, ಲೋಕಸಭಾ, ಈ 3 ಜನ ಒಪ್ಪಿಗೆ ತಗೊಂಡು ಈ ಕಾರ್ಯವನ್ನು ಮಾಡುವಂಥದ್ದು. ಇನ್ನು 71ನೇ ವಿಧಿ ಏನು ಹೇಳ್ತದೆ, ಉಪರಾಷ್ಟ್ರಪತಿ ಹುದ್ದೆಯ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಕುರಿತಾದ ಪ್ರಕರಣಗಳನ್ನು ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆ ನಡೆಸಬೇಕು. ಈ ಕುರಿತು ಯಾವುದೇ ಮೇಲ್ಮನವಿ ಸಲ್ಲಿಸಲು ಅವಕಾಶವಿಲ್ಲ. ತುಂಬ ಇಂಪಾರ್ಟೆಂಟ್ ಈ ವಿಧಿ. 71ನೇ ವಿಧಿ. ಈಗ ರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು, ಉಪರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು. ಈ ಚುನಾವಣೆಗಳನ್ನು ನಡೆಸುವವರು ಯಾರಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಡೆಸುವವರು ಯಾರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಬಟ್ ಈ ಚುನಾವಣೆಗಳಿಗೆ, ಈ ರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು, ಉಪರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು, ಈ ಎರಡೂ ಚುನಾವಣೆಗಳಿಗೆ ಸಂಬಂಧಪಟ್ಟ ಏನಾದರೂ ವಿವಾದ ಇದ್ದರೆ ಅದನ್ನು ಬಗೆಹರಿಸುವಂಥ ರೈಟ್ಸ್ ಯಾರಿಗೆ ನಮ್ಮ ಸಂವಿಧಾನ ಕೊಟ್ಟಿದೆ ಅಂದರೆ ಅದು ನಮ್ಮ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ನೋಡಿರಿ, ಉಪರಾಷ್ಟ್ರಪತಿ ಹುದ್ದೆ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಕುರಿತಾದ ಪ್ರಕರಣಗಳನ್ನು ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಬೇಕು. ಹೈಕೋರ್ಟ್ ಬರಲ್ಲ ಇಲ್ಲಿ. ಯಾವುದೇ ಒಂದು ಉಪರಾಷ್ಟ್ರಪತಿ ಆಗಿರ್ಬೋದು, ರಾಷ್ಟ್ರಪತಿಗಳ ಚುನಾವಣೆಗೆ ಇದು ಒಂದೇ ವಿಧಿ. ರಾಷ್ಟ್ರಪತಿಗಳಿಗೂ ಇದೇ ವಿಧಿ ಮತ್ತು ಉಪರಾಷ್ಟ್ರಪತಿಗಳಿಗೂ ಇದೇ ವಿಧಿ. ಅಂದರೆ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಯಾವುದೇ ಏನಾದರೂ ವಿವಾದಗಳೇನಾದರೂ ಇದ್ದರೂ ಅದನ್ನು ಬಗೆಹರಿಸುವಂಥ ರೈಟ್ಸ್ ಯಾರಿಗೆ ಕೊಟ್ಟಿದೆ ಅಂದರೆ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಬಟ್ ಇಲ್ಲಿ ಚುನಾವಣೆ ಮಾಡುವವರು ಯಾರು, ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಏನು ಮಾಡ್ತಾರೆ ಅಂದರೆ ಚುನಾವಣೆ ಮಾಡ್ತಾರೆ. ಅವರಿಗೆ ಆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸುವವರು ಯಾರಂದರೆ ನಮ್ಮ ಭಾರತದ ಸುಪ್ರೀಂ ಕೋರ್ಟು. ಇನ್ನೊಂದು ವರ್ಡ್ ಈ ಕುರಿತು ಯಾವುದೇ ಮೇಲ್ಮನವಿ ಸಲ್ಲಿಸಲು ಅವಕಾಶವಿಲ್ಲ. ಈಗ ರಾಷ್ಟ್ರಪತಿ ಅಥವಾ
ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂಥ ವಿವಾದ ಉಂಟು. ವಿವಾದ ಇದ್ದರೆ ಯಾರು ಅಲ್ಲಿ ಎಂಟ್ರಿ ಆಗಬೇಕು? ಸುಪ್ರೀಂ ಕೋರ್ಟ್ ಎಂಟ್ರಿ ಆಗ್ತದೆ. ಈ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿಗೆ ಮಾತ್ರ ಅಥವಾ ಉಪರಾಷ್ಟ್ರಪತಿ ಮಾತ್ರ ಚುನಾವಣೆಗೆ ಸಂಬಂಧಪಟ್ಟ ವಿವಾದಗಳ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ಅಂದರೆ ಫೈನಲ್ ಆಗಿ ಒಂದು ತೀರ್ಪು ಕೊಡ್ತದೆ. ಏನು ಮಾಡ್ತದೆ ಅಂದರೆ ಒಂದು ತೀರ್ಪು ಕೊಡ್ತದೆ ಫೈನಲ್ ಆಗಿ. ಇನ್ನೊಮ್ಮೆ ಹೇಳ್ತೀನಿ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸುವವರು ಯಾರಂದರೆ ಅದು ಸುಪ್ರೀಂ ಕೋರ್ಟು. ಈಗ ಈ ಸುಪ್ರೀಂ ಕೋರ್ಟು ಇವರ ವಿವಾದಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಒಂದು ಫೈನಲ್ ಆಗಿ ಒಂದು ತೀರ್ಪು ಕೊಡ್ತದೆ. ಯಾವುದು ಕೊಡ್ತದೆ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ. ಈ ತೀರ್ಪನ್ನು ಮತ್ತೆ ಇವರೇನು ಮಾಡಲಿಕ್ಕೆ ಆಗಲ್ಲ, ಮೇಲ್ಮನವಿ ಸಲ್ಲಿಸಲಿಕ್ಕೆ ಆಗಲ್ಲ. ಅಂದರೆ ಆ ತೀರ್ಪು ಸರಿ ಇಲ್ಲ, ಇದನ್ನು ಮತ್ತೊಮ್ಮೆ ನೀವು ಮರುಪರಿಶೀಲನೆ ಮಾಡಿ ಕೊಡಬೇಕು ಅಂತ ಏನು ಮಾಡಲಿಕ್ಕೆ ಆಗಲ್ಲ ಅಂದರೆ ಮೇಲ್ಮನವಿಗೆ ಅವಕಾಶ ಇಲ್ಲ. ಈಗ ನಮಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ತೀರ್ಪನ್ನು ನಾವೇನು ಮಾಡ್ಬೋದು, ಮೇಲ್ಮನವಿ ಸಲ್ಲಿಸ್ಬೋದು. ಈಗ ಯಾವುದೇ ಕೋರ್ಟಲ್ಲಿ ಸಹ ಆಗ್ಬೋದು. ಬಟ್ ಇಲ್ಲಿ ನಾವು ಏನಂದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳಿಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ಇತ್ಯರ್ಥಪಡಿಸುವವರು ಯಾರು? ಸುಪ್ರೀಂ ಕೋರ್ಟು. ಅಷ್ಟು ಮಾತ್ರ ಅಲ್ಲ, ಅವರು ಕೊಟ್ಟಂತಹ ತೀರ್ಪನ್ನು ಏನು ಮಾಡಲಿಕ್ಕೆ ಆಗಲ್ಲ, ಮತ್ತೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಆಗಲ್ಲ. ಅವರು ಕೊಟ್ಟಂಥ ತೀರ್ಪೇ ಏನಾಗಿರ್ತದೆ ಅಂದರೆ ಫೈನಲ್ ಆಗಿರ್ತದೆ. ಇದು ನಮಗೆ ತುಂಬ ಇಂಪಾರ್ಟೆಂಟ್. ಈಗ ಒಮ್ಮೆ ಓದಿಯಂತೆ 71ನೇ ವಿಧಿ ಅಂತ ಗೊತ್ತಿರಲಿ. ಉಪರಾಷ್ಟ್ರಪತಿ ಹುದ್ದೆಯ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಕುರಿತಾದ ಪ್ರಕರಣಗಳನ್ನು ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆ ನಡೆಸಬೇಕು. ಈ ಕುರಿತು ಯಾವುದೇ ಮೇಲ್ಮನವಿ ಸಲ್ಲಿಸಲು ಅವಕಾಶವಿಲ್ಲ ಎಂದು ಉಲ್ಲೇಖಿಸುತ್ತದೆ. ಇನ್ನು 92ನೇ ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿಗಳನ್ನು ಅವರ ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯವು ಚರ್ಚೆಯಲ್ಲಿರುವ ಅವರ ರಾಜ್ಯಸಭೆ ಅಧ್ಯಕ್ಷ ವಹಿಸಬಹುದು. ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. ನಾನು ನಿಮಗೆ ಮತ್ತೆ ಹೇಳ್ತೀನಿ, ಉಪರಾಷ್ಟ್ರಪತಿಗಳಿಗೆ ಸಪ್ರೇಟ್ ಆದಂಥ ಯಾವುದಿಲ್ಲ ಅಂದರೆ ಕೆಲಸ ಇಲ್ಲ, ಕಾರ್ಯಗಳಿಲ್ಲ. ಅವರು ಏನಾಗಿರ್ತಾರೆ? ಅವರು ಉಪರಾಷ್ಟ್ರಪತಿಗಳು ಏನಾಗಿರ್ತಾರೆ ಅಂದರೆ ಇಲ್ಲಿ ನಾನು ಕೊಟ್ಟಿದ್ದೆ ನೋಡಿ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅಂದರೆ ರಾಜ್ಯಸಭೆಯ ಸ್ಪೀಕರ್ ಆಗಿ ಏನು ಮಾಡ್ತಾರೆ ಅಂದರೆ ಕೆಲಸ ಮಾಡ್ತಾರೆ. ರಾಜ್ಯಸಭೆಯಲ್ಲಿ ಯಾವುದಿಲ್ಲ ಅಂದರೆ ಸ್ಪೀಕರ್ ಅನ್ನುವಂಥ ಹುದ್ದೆ ಇಲ್ಲ. ರಾಜ್ಯಸಭೆಯಲ್ಲಿ ಸ್ಪೀಕರ್ ಹುದ್ದೆಯನ್ನು ಯಾರು ಅಲಂಕರಿಸ್ತಾರೆ ಅಂದರೆ ಉಪರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂದರೆ ಅಲಂಕರಿಸ್ತಾರೆ. ಈಗ ಉಪರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ಒಂದು ನಿರ್ಣಯ ನೋಡಿ, ಇಲ್ಲಿ ಕೊಟ್ಟಿದ್ನಲ್ವ, ಅವರ ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯ ಚರ್ಚೆಯಲ್ಲಿ ಉಂಟು. ಈಗ ಎ ಅನ್ನುವಂಥ ಒಬ್ಬ ಉಪರಾಷ್ಟ್ರಪತಿ ಇದ್ದಾನೆ. ಅವನು ಏನೋ ಒಂದು ಅಸಭ್ಯ ವರ್ತನೆ ತೋರಿ ಅವನನ್ನು ಎಲ್ಲರಿಗೆ ಏನು ಮಾಡಬೇಕಂದ್ರೆ ತೆಗೆದುಹಾಕಬೇಕಂತ ಎಲ್ಲ ಚರ್ಚೆಯಲ್ಲಿ ಉಂಟು. ಈಗ ಉಪರಾಷ್ಟ್ರಪತಿಗಳನ್ನ ಏನು ಮಾಡಬೇಕು? ತೆಗೆದುಹಾಕಬೇಕು. ಅವರೊಂದು ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲ ಚರ್ಚೆಯಲ್ಲಿ ಉಂಟು. ಈ ಟೈಮಲ್ಲಿ ಚರ್ಚೆಯಲ್ಲಿ ಇರುವಂಥ ಟೈಮಲ್ಲಿ ಈ ಉಪರಾಷ್ಟ್ರಪತಿಗಳು ಯಾವುದರ ಅಧ್ಯಕ್ಷರಾಗಿರ್ತದೆ? ನಾನು ಹೇಳಿದೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಈ ಒಂದು ಅವರ ಒಂದು ತೆಗೆದು ಹಾಕುವಂಥ ಒಂದು ಪ್ರಕ್ರಿಯೆ ಚರ್ಚೆಯಲ್ಲಿರುವಂಥ ಸಮಯದಲ್ಲಿ ಅವರು ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸಬಾರದು ಅಂತ ಹೇಳ್ತದೆ. ಹಾಗಾದರೆ ಇನ್ನೊಂದು ನಿಮಗೆ ಡೌಟ್ ಬರ್ಬೋದು, ಹಾಗಾದರೆ ಆ ಟೈಮಲ್ಲಿ ರಾಜ್ಯಸಭೆಯ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ? ಆ ಟೈಮಲ್ಲಿ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ಅಲ್ಲಿ ಇನ್ನೊಬ್ಬರು ಉಪಸಭಾಪತಿ ಅಂತ ಇರ್ತಾರೆ. ಅಂದರೆ ರಾಜ್ಯಸಭೆಯ ಉಪಸಭಾಪತಿ ಆ ರಾಜ್ಯಸಭೆಯಲ್ಲಿರುವಂಥ ಒಬ್ಬ ಸದಸ್ಯನೇ ಏನಾಗಿರ್ತಾನೆ ಅಂದರೆ ಉಪಸಭಾಪತಿ ಆಗಿರ್ತಾನೆ. ಅವನೇನು ಮಾಡ್ತಾನೆ ಅಂದರೆ ವಹಿಸ್ಕೊಳ್ತಾನೆ. ಒಂದು ವೇಳೆ ಉಪಸಭಾಪತಿ ಸಹ ಇಲ್ಲದಿದ್ದರೆ ರಾಷ್ಟ್ರಪತಿಗಳು ಹೋಗಿ ಏನು ಮಾಡ್ತಾರೆ ಅಂದರೆ ಅಲ್ಲಿರುವ ಯಾರಾದರೂ ಒಬ್ಬ ಮೆಂಬರ್ಸನ್ನು ಏನು ಮಾಡ್ತಾರೆ ಅಂದರೆ ಉಪಸಭಾಪತಿಯಾಗಿ ಆಯ್ಕೆ ಮಾಡ್ತಾರೆ. ಇಲ್ಲಿ ಇಷ್ಟೇ ಗೊತ್ತಿರಲಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಬರ್ತದೆ. ಇಲ್ಲಿ 92ನೇ ವಿಧಿ ಇಷ್ಟೇ ಗೊತ್ತಿರಲಿ. ಉಪರಾಷ್ಟ್ರಪತಿಗಳ ಒಂದು ತೆಗೆದು ಹಾಕುವಂತಹ ಅಥವಾ ಆ ಒಂದು ನಿರ್ಣಯ ಚರ್ಚೆಯಲ್ಲಿರುವಂಥ ಟೈಮಲ್ಲಿ ಉಪರಾಷ್ಟ್ರಪತಿಗಳು ಏನು ಮಾಡಬಾರ್ದು? ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ಬಾರ್ದು ಅನ್ನುವಂಥದ್ದು ಯಾವುದು ಹೇಳ್ತದೆ ಅಂದರೆ 92ನೇ ವಿಧಿ ಹೇಳ್ತದೆ. ಇದು ವಿಧಿಗಳು ಈಗ ಇದು 71ನೇ ವಿಧಿ. ಇದು ಕೇವಲ ಉಪರಾಷ್ಟ್ರಪತಿ ಮಾತ್ರ ಅಲ್ಲ, ರಾಷ್ಟ್ರಪತಿಗೂ ಸಂಬಂಧಪಡುವಂಥದ್ದು. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳನ್ನು ಚುನಾವಣೆ ನಡೆಸುವವರು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಬಟ್ ಚುನಾವಣೆಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ಬಗೆಹರಿಸುವವರು ಯಾರಂದರೆ ಅದು ನಮ್ಮ ಸುಪ್ರೀಂ ಕೋರ್ಟ್ ಅಂತ ಗೊತ್ತಿರಲಿ. ಅವರ ತೀರ್ಪು ಅಂತಿಮ, ಅದನ್ನು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಈಗ ಮತ್ತೆ ಬೇರೆ ನೋಡ್ಕೊಳ್ಳಿ ಯಾವುದುಂಟು. ಇದು ಅರ್ಥ ಆಯ್ತು ಅನ್ನೋದು ತಿಳ್ಕೊಳ್ತೀನಿ. ಇನ್ನೊಂದು ಉಂಟು ವಿಧಿ, 100ನೇ ವಿಧಿ ಏನು ಹೇಳ್ತದೆ? ಉಪರಾಷ್ಟ್ರಪತಿಗಳಿಗೆ ರಾಜ್ಯಸಭೆ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರವಿದೆ. ಇದನ್ನು ಮತ್ತೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಈಗ ಇವರು ಉಪರಾಷ್ಟ್ರಪತಿಗಳೇನು ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ.
ಅಂದರೆ ರಾಜ್ಯಸಭೆ ಸದಸ್ಯರಾಗಿರಲ್ಲ, ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಅವರು ಅದೇ ಕೆಲಸ. ಆಗ ಅವರು ನಿರ್ಣಾಯಕ ಮತಗಳನ್ನು ಏನು ಮಾಡ್ಬೋದು ಅಂದರೆ ಚಲಾಯಿಸ್ಬೋದು. ಅದನ್ನು ನಾನು ಮತ್ತೊಮ್ಮೆ ನಿಮಗೆ ಹೇಳ್ತೀನಿ. ಈಗ ಇಷ್ಟು ಗೊತ್ತಿರಲಿ. 100ನೇ ವಿಧಿ ಏನು ಹೇಳ್ತದೆ, ಉಪರಾಷ್ಟ್ರಪತಿಗಳಿಗೆ ರಾಜ್ಯಸಭೆಯ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರವಿರುತ್ತದೆ. ಅಂದರೆ ರಾಜ್ಯಸಭೆಯಲ್ಲಿ ಈಗ 245 ಇದ್ದಾರೆ ಈಗ ಪ್ರೆಸೆಂಟ್ ಆಗಿ. ಈಗ ಯಾವುದಾದ್ರೂ ಒಂದು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಲೋಕಸಭೆಯಲ್ಲಿ ಒಪ್ಕೊಳ್ಬೇಕು, ರಾಜ್ಯಸಭೆಯಲ್ಲಿ ಒಪ್ಕೊಳ್ಬೇಕು. ಇಲ್ಲಿ 50-50 ಒಪ್ಕೊಳ್ತಾರೆ. ಅಂದರೆ ಅರ್ಧ ಮಂದಿ ಒಪ್ಕೊಳ್ತಾರೆ, ಅರ್ಧ ಮಂದಿ ಇವರು ಒಪ್ಕೊಳ್ತಾರೆ, ಅರ್ಧ ಮಂದಿ ಈಗ ಒಂದು ಮಸೂದೆ ಆಗಬೇಕಾದ್ರೆ, ಒಂದು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಅಲ್ಲಿ ಯಾರು ಬೇಕು, ಓಟ್ ಹಾಕಬೇಕು ಅಲ್ಲಿ. ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಒಪ್ಪಿ ಅದು ಯಾರಿಗೆ ಹೋಗ್ಬೇಕಂದ್ರೆ ರಾಷ್ಟ್ರಪತಿಗೆ ಹೋಗಬೇಕು. ಈಗ 50-50 ಆಗ್ತದೆ. 50% ಜನ ಏನು ಮಾಡ್ತಾರೆ, ಒಪ್ಕೊಳ್ತಾರೆ. 50% ಜನ ಏನು ಮಾಡಲ್ಲ, ಆ ಮಸೂದೆಯನ್ನು ಒಪ್ಕೊಳ್ಳಲ್ಲ. ಈಗ ಏನಾಗ್ತದೆ, ಇಲ್ಲಿ 50 ಟೈ ಆಯಿತು. ಈಗ ಕ್ರಿಕೆಟಲ್ಲಿ ಟೈ ಆದಾಗ ಏನು ಮಾಡ್ತಾರೆ, ಸೂಪರ್ ಓವರ್ ಅನ್ನುವಂಥದ್ದು ಇದನ್ನು T20 ಕ್ರಿಕೆಟಲ್ಲಿ ಏನು ಮಾಡ್ತಾರೆ ಅಂದರೆ ನಡೆಸ್ತಾರೆ. ಕೇವಲ 1 ಓವರ್ನ ಮ್ಯಾಚನ್ನು ನಡೆಸ್ತಾರೆ. ಅದೇ ರೀತಿ ಈಗ ಈ ರೀತಿ ಏನಾದರೂ ಟೈ ಆದರೆ ಆಗ ನಮ್ಮ ಯಾರು ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾರಲ್ವ, ಯಾರು ಉಪರಾಷ್ಟ್ರಪತಿ, ಅವರು ಇದಕ್ಕೂ ಮತ ಹಾಕ್ಬೋದು ಅಥವಾ ಇದಕ್ಕೆ ಮತ ಹಾಕ್ಬೋದು. ಈ ಸಂದರ್ಭದಲ್ಲಿ ಮಾತ್ರ ಅವರು ಮತ ಹಾಕಲಿಕ್ಕೆ ರೈಟ್ಸ್ ಇರುವಂಥದ್ದು. ಬೇರೆ ಯಾವುದೇ ಸಂದರ್ಭದಲ್ಲೂ ಅವರು ಮತ ಹಾಕ್ಲಿಕ್ಕೆ ರೈಟ್ಸ್ ಇಲ್ಲ. ಅಂದರೆ ಏನಾದರೂ ಒಂದು ಮಸೂದೆಗೆ ಸಂಬಂಧಪಟ್ಟಂಥ ನಿರ್ಣಯ ಅಲ್ಲಿ ಟೈ ಆದಾಗ ಅಥವಾ ಈಕ್ವಲ್ ಆದಾಗ ಅವರು ತಮ್ಮ ನಿರ್ಣಾಯಕ ಮತವನ್ನು ಇಲ್ಲಿ ಇವರಿಗೂ ಹಾಕ್ಬೋದು ಅಥವಾ ಅಂದರೆ ಯಾವ ಇದಕ್ಕೂ ಸಹ ಹಾಕ್ಬೋದು. ಆ ಟೈಮಲ್ಲಿ ಬಿಟ್ಟು ಬೇರೆ ಯಾವುದೇ ಟೈಮಲ್ಲಿ ಅವರಿಗೆ ಏನಿಲ್ಲ ಅಂದರೆ ನಿರ್ಣಾಯಕ ಮತ ಹಾಕುವಂಥ ರೈಟ್ಸ್ ಇಲ್ಲ. ಅದು ನಮ್ಮ ಲೋಕಸಭಾ ಸ್ಪೀಕರಿಗೂ ಸಹ ಅದೇ ಅನ್ವಯ ಆಗ್ತದೆ. ಈಗ ಲೋಕಸಭೆಯಲ್ಲಿ ಈಗ ಎಕ್ಸಾಂಪಲ್ ನಿಮಗೆ ಇಲ್ಲಿ ನಾನು ಅರ್ಥ ಮಾಡಿಸ್ತೀನಿ. ಲೋಕಸಭೆಯಲ್ಲಿ ಈಗ 545 ಇದ್ದಾರೆ. 500 ಈಗ ಒಂದು ಎಕ್ಸಾಂಪಲ್ಗೆ 400 ಜನ ಇದ್ದಾರೆ ಅಂತ ತಿಳ್ಕೊಳ್ಳುವ, ಅರ್ಥ ಆಗಲಿಕ್ಕೆ. ಈ 400 ಜನರಲ್ಲಿ 200 ಜನ ಒಂದು ಮಸೂದೆಯನ್ನು ಒಪ್ಕೊಳ್ತಾರೆ, 200 ಜನ ಒಪ್ಕೊಳ್ಳಲ್ಲ. 401 ಅಂತ ತಿಳ್ಕೊಳ್ಳುವ. ಅಂದರೆ ಸಭಾಪತಿಯನ್ನು ಸೇರಿಸಿ ಈಗ 200 ಟೈ ಆಯ್ತು. ಇಲ್ಲಿ ಇವರು ಒಪ್ಕೊಳ್ತಾರೆ, ಇವರು ಬೇಡ ಅಂತ ಹೇಳ್ತಾರೆ. ಈಗ ನಮ್ಮ ಲೋಕಸಭೆ ಸಭಾಪತಿ ಏನು ಮಾಡ್ಬೋದು, ಇವರಿಗೂ ಆದರೂ ಮತ ಹಾಕ್ಬೋದು. ಆ ಲೋಕಸಭೆ ಸ್ಪೀಕರ್ ಅವರು ಈ ಮಸೂದೆ ಒಪ್ಕೊಳ್ಬೋದು ಅಥವಾ ಒಪ್ಪಿಕೊಳ್ಳದಿರ್ಬೋದು. ಅಂದರೆ ಯಾವುದಕ್ಕೆ ಅವರು ಏನು ಮಾಡ್ಬೋದು, ಮತಗಳನ್ನು ಹಾಕ್ಬೋದು. ಆ ಟೈಮಲ್ಲಿ ಮಾತ್ರ ಅವರಿಗೇನು ರೈಟ್ಸ್ ಉಂಟಂದರೆ ಮತ ಹಾಕುವಂಥ ರೈಟ್ಸ್ ಉಂಟು. ಬಿಟ್ಟರೆ ಬೇರೆ ಯಾವುದೇ ಟೈಮಲ್ಲಿ ಏನಿಲ್ಲ ಅಂದರೆ ಅವರಿಗೆ ಮತ ಹಾಕುವಂಥ ಒಂದು ರೈಟ್ಸ್ ಇಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಯಾವ ರೀತಿ ಅಂದರೆ ರಾಜ್ಯಸಭೆಯಲ್ಲಿ ಸಹ ಅಷ್ಟೇ. ನಮ್ಮ ಉಪರಾಷ್ಟ್ರಪತಿ ಏನಾಗಿರ್ತಾರೆ, ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ, ಅವರು ಸಹ ಅಷ್ಟೇ. ಅದನ್ನೇ ಈ ಒಂದು 100ನೇ ವಿಧಿ ಹೇಳ್ತಿರುವಂಥದ್ದು. ಉಪರಾಷ್ಟ್ರಪತಿಗಳಿಗೆ ರಾಜ್ಯಸಭೆಯ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರವಿರುತ್ತದೆ. ಆ ಸಂದರ್ಭ ಮಾತ್ರ, ಬೇರೆ ಯಾವುದೇ ಸಂದರ್ಭದಲ್ಲಿ ಏನಿಲ್ಲ ಅಂದರೆ ಮತ ಚಲಾಯಿಸುವಂತೆ ಇಲ್ಲ. ಅದಾದಮೇಲೆ ಈ ಉಪರಾಷ್ಟ್ರಪತಿ ಅನ್ನುವಂಥ ಒಂದು ಹುದ್ದೆಯನ್ನು ನಾವು ಎಲ್ಲಿಂದ ಎರವಲು ಪಡೆದಿದ್ದೀವಿ, ಇದು ಇಂಪಾರ್ಟೆಂಟ್. ಈಗ ರಾಷ್ಟ್ರಪತಿ ಅನ್ನುವಂಥ ಹುದ್ದೆಯನ್ನು ನಾವು USA ಇಂದ ಎರವಲು ಪಡೆದಿದ್ದೀವಿ. PM ಅನ್ನುವಂಥ ಹುದ್ದೆಯನ್ನು ನಾವು ಇಂಗ್ಲೆಂಡಿಂದ ಎರವಲು ಪಡೆದಿದ್ದೀವಿ. ಈ ರೀತಿ ಎಲ್ಲ ಹುದ್ದೆಗಳನ್ನು ನಾವು ಬೇರೆ ಬೇರೆ ದೇಶದಿಂದ ಏನು ಮಾಡಿದ್ದೀವಿ ಅಂದರೆ ಎರವಲು ಪಡೆದಿದ್ದೀವಿ. ಈ ನಮ್ಮ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಮೇರಿಕ ಸಂವಿಧಾನದಿಂದ ಏನು ಮಾಡಿದ್ದೀವಿ ಅಂದರೆ ಎರವಲು ಪಡೆದಿದ್ದೀವಿ. ಇದು ಸಹ ಒಂದು ಗೊತ್ತಿರಲಿ. ಅಮೇರಿಕ ಸಂವಿಧಾನದಿಂದ ಏನು ಮಾಡಿದ್ದೀವಿ ಅಂದರೆ ನಾವು ಎರವಲು ಪಡೆದಿದ್ದೀವಿ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗೋದ್ರೆ ಇನ್ನೊಮ್ಮೆ ಏನು ಮಾಡಿ ಅಂದರೆ ಕೇಳಿ. ಈಗ ಕೆಲವರು ಏನು ಮಾಡಿದ್ದಾರೆ ಅಂದರೆ ಅನಗತ್ಯ ಹುದ್ದೆ ಎಂಬ ಟೀಕೆಯನ್ನು ಮಾಡಿದ್ದಾರೆ. ಉಪರಾಷ್ಟ್ರಪತಿ ಹುದ್ದೆಯನ್ನು ಅನಗತ್ಯ ಹುದ್ದೆ ಅಂತ ಯಾಕೆ ಮಾಡಿದ್ದಾರೆ ಅಂದರೆ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನಮ್ಮ ಭಾರತದ ಸಂವಿಧಾನದಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಉಪರಾಷ್ಟ್ರಪತಿಗಳ ಯಾವುದೇ ಫಂಕ್ಷನ್ಸ್ ಇಲ್ಲ. ಅಂದರೆ ಉಪರಾಷ್ಟ್ರಪತಿಗಳು ಯಾಕೆ ಇದ್ದಾರೆ ಅನ್ನುವಂಥದ್ದೇ ಇಲ್ಲ. ಈಗ ರಾಷ್ಟ್ರಪತಿಯವರ ಕೆಲಸ ಏನುಂಟು, ಎಷ್ಟೋ ಕೆಲಸಗಳುಂಟು. ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಇವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಪ್ರತಿಯೊಂದುಂಟು. ಅವರಿಗೆ ಆದಂಥ ಒಂದು ಸಪ್ರೇಟ್ ಆದಂಥ ಒಂದು ಕೆಲಸ ಉಂಟು, ಫಂಕ್ಷನ್ಸ್ ಉಂಟು, ಎಲ್ಲ ಉಂಟು. ಬಟ್ ಈ ನಮ್ಮ ಇದರಲ್ಲಿ ನಮ್ಮ ಉಪರಾಷ್ಟ್ರಪತಿ ಅನ್ನುವಂಥ ಒಂದು ಹುದ್ದೆ ಯಾಕೆ ಉಂಟಂತಲೇ ಗೊತ್ತಿಲ್ಲ. ಅಂದರೆ ಇದಕ್ಕೆ ಒಂದು ಸರಿಯಾದಂತಹ ಯಾವುದಿಲ್ಲ ಅಂದರೆ ಕೆಲಸ ಇಲ್ಲ. ಆದರೂ ಸಹ ಯಾವುದು ಉಂಟಂದರೆ ಉಪರಾಷ್ಟ್ರಪತಿ ಹುದ್ದೆ ಉಂಟು. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಕೆಲವರು ಅನಗತ್ಯ, ಇದು ಹುದ್ದೆ ಆಗಬೇಕು ಮುಂದೆ ಆಗಿದೆ, ಅನಗತ್ಯ ಹುದ್ದೆ
ಎಂಬ ಟೀಕೆ ಮಾಡಿದ್ದಾರೆ. ಭಾರತದ ನೋಡಿ ಇನ್ನೊಮ್ಮೆ ನಾನು ಇಷ್ಟ ಓದ್ತೀನಿ. ಭಾರತದ ಸಂವಿಧಾನದ ಉಪರಾಷ್ಟ್ರಪತಿಗಳಿಗೆ ಆ ಹುದ್ದೆಯಲ್ಲಿ ಯಾವುದು ಮಹತ್ವದ ಕಾರ್ಯವನ್ನು ನಿಯೋಜಿಸಿಲ್ಲ. ಅಂದರೆ ನಮ್ಮ ಭಾರತದ ಉಪರಾಷ್ಟ್ರಪತಿ ಯಾರಿದ್ದಾರೆ ನೋಡಿ, ಅಂದರೆ ಉಪರಾಷ್ಟ್ರಪತಿ ಹುದ್ದೆ ಉಂಟು, ಅವರಿಗೆ ಇದನ್ನೇ ಕಾರ್ಯ ಮಾಡಬೇಕಂತ ಯಾವುದಿಲ್ಲ. ಅವರಿಗೆ ಯಾರನ್ನು ಅಪಾಯಿಂಟ್ಮೆಂಟ್ ಮಾಡುವ ರೈಟ್ಸ್ ಇಲ್ಲ. ಅದಾದಮೇಲೆ ಎಲ್ಲಿಗೂ ಅಂದರೆ ಈಗ ರಾಷ್ಟ್ರಪತಿ ಅಂತ ಬಂದರೆ ವೀಟೋ ಚಲಾವಣೆ ಮಾಡ್ತಾರೆ, ಮರಣದಂಡನೆ ರದ್ದು ಮಾಡ್ತಾರೆ, ಅದಾದಮೇಲೆ ಶಿಕ್ಷೆಗಳನ್ನು ಕಡಿಮೆ ಮಾಡ್ತಾರೆ, ಮತ್ತು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇವರೆಲ್ಲ ಮಾಡುವವರು ಯಾರಂದರೆ ರಾಷ್ಟ್ರಪತಿಗಳು. ಬಟ್ ಉಪರಾಷ್ಟ್ರಪತಿಗಳಿಗೆ ಅಂತಹ ಯಾವುದೇ ಕೆಲಸ ಇಲ್ಲ. ಅವರ ಕೆಲಸ ಒಂದೇ, ಯಾವುದು? ರಾಜ್ಯಸಭೆ ಅಧ್ಯಕ್ಷತೆ ಮಾತ್ರ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಉಪರಾಷ್ಟ್ರಪತಿ ಅಂದ್ರೂ ಒಂದೇ, ರಾಜ್ಯಸಭೆಯ ಅಧ್ಯಕ್ಷ ಅಂದ್ರೆ ಒಂದೇ ಅಂತ ಹೇಳ್ಬೋದು. ಅದಕ್ಕಾಗಿ ಅವರಿಗೆ ಏನು ಸಿಗುವಂಥದ್ದು ಸ್ಯಾಲರಿ ಸಿಗುವಂಥದ್ದು, ಬೇರೆ ಯಾವುದು ಅಲ್ಲ. ಆದರೂ ಸಹ ನಮ್ಮ ದೇಶದ ಎರಡನೇ ದೊಡ್ಡ ಹುದ್ದೆ ಅದು. ಎರಡನೇ ಪ್ರಜೆ ಅಂತ ಯಾರನ್ನು ಕರಿತೀವಿ ಅಂದರೆ ನಾವು ಉಪರಾಷ್ಟ್ರಪತಿಯನ್ನು ಕರಿತೀವಿ. ಎಂಥ ಒಂದು ಅದ್ಭುತ ನೋಡಿ ಅಂತ ಇಲ್ಲಿ ಇವರಿಗೆ ಯಾವುದೇ ಏನಿಲ್ಲ ಅಂದರೆ ಕೆಲಸ ಫಂಕ್ಷನ್ಸನ್ನು ನಮ್ಮ ಸಂವಿಧಾನ ನಿಗದಿಪಡಿಸಿಲ್ಲ. ಆದರೂ ಸಹ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಎರಡನೇ ಪ್ಲೇಸಲ್ಲಿ ಬರ್ತಾರೆ. ಮೊದಲನೇ ಪ್ಲೇಸಲ್ಲಿ ನಮ್ಮ ರಾಷ್ಟ್ರಪತಿ ಬರ್ತಾರೆ, ಎರಡನೇ ಪ್ಲೇಸಲ್ಲಿ ಯಾರು ಬರ್ತಾರೆ ಅಂದರೆ ಉಪರಾಷ್ಟ್ರಪತಿ ಬರ್ತಾರೆ. ಅವರಿಗೆ ಒಂದೇ ಒಂದು ಕೆಲಸ, ಯಾವುದು? ರಾಜ್ಯಸಭೆ ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಅಂದರೆ ಉಪರಾಷ್ಟ್ರಪತಿ ಬೇರೇನೂ ಅಲ್ಲ, ರಾಜ್ಯಸಭೆಯ ಅಧ್ಯಕ್ಷ ಬೇರೇನೂ ಅಲ್ಲ. ಇಲ್ಲಿ ಅದು ಹೇಳ್ತಿರುವಂಥದ್ದು. ಕೆಲವರು ಅದಕ್ಕೆ ಟೀಕೆ ಮಾಡಿದ್ದಾರೆ, ಅನಗತ್ಯ ಹುದ್ದೆ ಎಂಬ ಟೀಕೆ ಮಾಡಿದ್ದಾರೆ. ಭಾರತದ ಸಂವಿಧಾನ ಉಪರಾಷ್ಟ್ರಪತಿಗಳಿಗೆ ಆ ಹುದ್ದೆಯಲ್ಲಿ ಯಾವುದೇ ಮಹತ್ವದ ಕಾರ್ಯವನ್ನು ನಿಯೋಜಿಸಿಲ್ಲ. ಆದ್ದರಿಂದ ಕೆಲವು ವಿಮರ್ಶಕರು ಈ ಹುದ್ದೆಯನ್ನು ಅನಗತ್ಯವಾಗಿರುವ ಮಹಾನ್ ಹುದ್ದೆ ಎಂದು ಟೀಕಿಸಿದ್ದಾರೆ. ಇದು ಮುದ್ದೆ ಆಗಿದೆ, ಸಾರಿ, ಹುದ್ದೆ ಅಂತ ಏನು ಮಾಡಿದ್ದಾರೆ ಅಂದರೆ ಟೀಕಿಸಿದ್ದಾರೆ. ಹೌದು, ಯಾವುದೇ ಅಲ್ಲಿ ಕೆಲಸ ಕಾರ್ಯ ಏನು ಮಾಡಿಲ್ಲ ಅಂದರೆ ಮೆನ್ಷನ್ ಮಾಡಿಲ್ಲ, ಅದಕ್ಕಾಗಿ ಅನಗತ್ಯವಾಗಿರುವಂಥ ಹುದ್ದೆ ಅಂತ ಏನು ಮಾಡಿದೆ ಅಂದರೆ ಟೀಕೆ ಮಾಡಿದೆ. ಇದು ಎಕ್ಸಾಮಲ್ಲಿ ಕೇಳಿರುವಂಥ ಒಂದು ಕ್ವಶನ್ ನೋಡಿ. ಇನ್ನು ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇಲ್ಲ ನೋಡಿ. ಅದೇ ಉಪರಾಷ್ಟ್ರಪತಿಗಳ ಹುದ್ದೆ ಅಟ್ ಪ್ರೆಸೆಂಟ್ ಆಗಿ 2025 ಇವತ್ತೇನಾಗಿದೆ, ಖಾಲಿಯಾಗಿದೆ. ಅವರು ಅವರ ಹುದ್ದೆ ಖಾಲಿಯಾದ ತಕ್ಷಣ ಅದಕ್ಕೆ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇಲ್ಲ. ಒಂದು ವೇಳೆ ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ಏನುಂಟು ಈಗ ನೋಡಿ ಅಂತ ಅದೇ ಹೇಳ್ತಿರುವಂಥದ್ದು. ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ಇವರ ಹುದ್ದೆಗೆ ತಕ್ಷಣ ಯಾರು ಬರ್ತಾರೆ? ಉಪರಾಷ್ಟ್ರಪತಿಯವರು ಬರ್ತಾರೆ. ಒಂದು ವೇಳೆ ನಿಮಗೆ ಮತ್ತೆ ಡೌಟ್ ಬರ್ಬೋದು, ರಾಷ್ಟ್ರಪತಿ ಹುದ್ದೆನೂ ಸಹ ಖಾಲಿ ಆಗ್ತದೆ, ಉಪರಾಷ್ಟ್ರಪತಿ ಹುದ್ದೆನೂ ಸಹ ಒಂದೇ ಕಡೆ ಖಾಲಿ ಆಗ್ತದೆ. ಈಗ ಉಪರಾಷ್ಟ್ರಪತಿ ಹುದ್ದೆ ಹಾಗೆ ಬಿಡಲಿಕ್ಕೆ ಆಗ್ತದೆ, ಅಲ್ಲಿ ಯಾರು ಬರಬೇಕಂತಿಲ್ಲ, ಅದಕ್ಕೇನು ರೂಲ್ಸ್ ಇಲ್ಲ. ಬಟ್ ಇಲ್ಲಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾಗಿದೆ, ಇಲ್ಲಿ ಉಪರಾಷ್ಟ್ರಪತಿ ಸಹ ಹುದ್ದೆ ಖಾಲಿಯಾಗಿದೆ. ಈಗ ರಾಷ್ಟ್ರಪತಿ ಹುದ್ದೆಯನ್ನು ಯಾರು ಅಲಂಕರಿಸ್ತಾರೆ ಅಂತ ಬಂದರೆ ನಮ್ಮ ಸುಪ್ರೀಂ ಕೋರ್ಟಿನ ಮೇನ್ ಜಡ್ಜ್, ಮುಖ್ಯ ನ್ಯಾಯಾಧೀಶರು ಏನು ಮಾಡ್ತಾರೆ ಅಂದರೆ ಈ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ. ಈ ರೀತಿ ನಿಮಗೆ ಆಗಿದೆ. ಮಹಮ್ಮದ್ ಹಿದಾಯತುಲ್ಲಾ ಅನ್ನುವಂಥ ಒಬ್ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅವರೇನು ಮಾಡ್ತಾರೆ ಅಂದರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಏನು ಮಾಡ್ತಾರೆ ಅಂದರೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಬಟ್ ಇಲ್ಲಿ ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇಲ್ಲ, ಯಾವುದಿಲ್ಲ. ಈಗ ನೋಡಿ, ಉಪರಾಷ್ಟ್ರಪತಿ ಹುದ್ದೆ ಏನಾಗಿದೆ ಅಂದರೆ ಉಪರಾಷ್ಟ್ರಪತಿ ಹುದ್ದೆ ಏನಾಗಿದೆ, ಖಾಲಿಯಾಗಿದೆ. ಇದಕ್ಕೆ ಏನಿಲ್ಲ ಅಂದರೆ ಎಲೆಕ್ಷನ್ ಮಾಡ್ತಾರೆ. ಇನ್ನು 6 ತಿಂಗಳ ಮೊದಲು ಏನು ಮಾಡ್ತಾರೆ ಅಂದರೆ ಎಲೆಕ್ಷನ್ ಮಾಡಬೇಕು, ಆ ರೀತಿ ರೂಲ್ಸ್ ಉಂಟು. ಬಟ್ 6 ತಿಂಗಳು ಉಪರಾಷ್ಟ್ರಪತಿಯ ಕೆಲಸವನ್ನು ಯಾರು ಮಾಡಬೇಕು ಅನ್ನುವಂಥದ್ದು ಇಲ್ಲ. ಅದೇ ರಾಷ್ಟ್ರಪತಿ ಅಂತ ಬಂದರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾದ ನಂತರ 6 ತಿಂಗಳ ಮೊದಲು ಏನು ಮಾಡಬೇಕು, ಎಲೆಕ್ಷನ್ ಮಾಡಬೇಕು. ಈ 6 ತಿಂಗಳು ಅಲ್ಲಿ ಖಾಲಿ ಇರಲ್ಲ, ಅಲ್ಲಿ ಯಾರು ಇರ್ತಾರೆ ಅಂದರೆ ಉಪರಾಷ್ಟ್ರಪತಿ ಇರ್ತಾರೆ. ಒಂದು ವೇಳೆ ಉಪರಾಷ್ಟ್ರಪತಿ ಇಲ್ಲದಿದ್ದರೆ ಯಾರು ಇರ್ತಾರೆ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇಲ್ಲದಿದ್ದರೆ ಯಾರು ಇರ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನ ಅಷ್ಟು ಜನ ಯಾರಾದರೂ ಹಿರಿಯ ಜಡ್ಜ್ ಇರ್ತಾರೆ ನೋಡಿ, ಸೀನಿಯರ್, ಅವರೇನು ಮಾಡ್ತಾರೆ ಅಂದರೆ ಇರ್ತಾರೆ. ಅದೇ ಉಪರಾಷ್ಟ್ರಪತಿ ಹುದ್ದೆ ಅಂತ ಬಂದರೆ ಇಲ್ಲಿ ಯಾರು ಏನಿಂದರೆ ಆ ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲ, ಖಾಲಿ, ಫುಲ್ಲು ಜಾಗ ಖಾಲಿ. ಇನ್ನೊಂದು ನಿಮಗೆ ಡೌಟ್ ಬರ್ಬೋದು, ಈಗ ಉಪರಾಷ್ಟ್ರಪತಿ ಹುದ್ದೆ ಪರ್ಯಾಯ ವ್ಯವಸ್ಥೆ ಇಲ್ಲ, ಹಾಗಾದರೆ ಈ ಟೈಮಲ್ಲಿ ರಾಜ್ಯಸಭೆಯ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ? ನಾನು ಆಗಾದಿಂದ ಹೇಳ್ತಿದ್ದೀನಿ, ಉಪರಾಷ್ಟ್ರಪತಿ ಅವರು ಏನು ಮಾಡುವಂಥ ಕೆಲಸ ಅಂದರೆ ಮೇನ್ ಕೆಲಸ, ಅವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿದ್ದೀನಿ. ಈಗ ಉಪರಾಷ್ಟ್ರಪತಿ ಹುದ್ದೆ ಪರ್ಯಾಯ ತಕ್ಷಣ ವ್ಯವಸ್ಥೆ ಇಲ್ಲ, ಹಾಗಾದರೆ ಅಲ್ಲಿ ರಾಜ್ಯಸಭೆಯ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರಂತ ಬಂದರೆ ರಾಜ್ಯಸಭೆಯ ಡೆಪ್ಯೂಟಿ ಸ್ಪೀಕರ್ ಅಥವಾ ಉಪ ಸಭಾಪತಿ ಅಂತ ನಾನು ಹೇಳಿದೆ, ಆಗ ಆಯ್ಕೆ ಆಗಿರ್ತಾರೆ. ಅದರಲ್ಲಿರುವಂಥ ಮೆಂಬರ್ಸ್ ಒಬ್ಬರು ಏನು ಮಾಡಿರ್ತಾರೆ, ಆಯ್ಕೆ ಆಗಿರ್ತಾರೆ ಅಂತ ಹೇಳಿದೆ ನೋಡಿ. ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ. ಇದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಓದ್ತೀನಿ ನೋಡಿ. ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇಲ್ಲ. ಉಪರಾಷ್ಟ್ರಪತಿಗಳ ಹುದ್ದೆಯು ತಕ್ಷಣ ಖಾಲಿಯಾದಾಗ
ಉಪರಾಷ್ಟ್ರಪತಿಗಳ ಕರ್ತವ್ಯವನ್ನು ಯಾರು ನಿರ್ವಹಿಸಬೇಕೆಂಬುದು ಕುರಿತು ಸಂವಿಧಾನ ಏನು ಉಲ್ಲೇಖಿಸಿಲ್ಲ. ಇದು ಹೇಳಿಕೆಗಳ ರೂಪದ ಮೂಲಕ ಕ್ವಶನ್ ಬರ್ಬೋದು. ಇದು ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಉಪರಾಷ್ಟ್ರಪತಿಗಳ ಹುದ್ದೆಯು ತಕ್ಷಣ ಖಾಲಿಯಾದಾಗ ಅಟ್ ಪ್ರೆಸೆಂಟ್ ಆಗಿ ಅದೇ ರೀತಿ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್, ಯಾರು ಅಂದ್ಕೊಂಡಿರಲಿಲ್ಲ ಜಗದೀಪ್ ಧನ್ಕರ್ ಅವರು ಏನು ಮಾಡ್ತಾರೆ, ರಾಜೀನಾಮೆ ಕೊಡ್ತಾರಂತ ಬಂದರೆ. ಉಪರಾಷ್ಟ್ರಪತಿಗಳ ಕರ್ತವ್ಯವನ್ನು ಯಾರು ನಿರ್ವಹಿಸಬೇಕೆಂಬುದರ ಕುರಿತು ಸಂವಿಧಾನವು ಏನನ್ನೂ ಉಲ್ಲೇಖಿಸಿಲ್ಲ. ಅದೇ ರಾಷ್ಟ್ರಪತಿ ಏನಾದರೂ ಹುದ್ದೆ ಖಾಲಿ ಆದಾಗ ಉಪರಾಷ್ಟ್ರಪತಿಗಳು ಬರ್ತಾರೆ. ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಎರಡೂ ಖಾಲಿ ಆದರೆ ಸುಪ್ರೀಂ ಕೋರ್ಟ್ನ ಜಡ್ಜಿ ಬರ್ತಾರೆ. ಈ 3 ಜನರು ಹುದ್ದೆ ಖಾಲಿ ಆದರೆ ಸುಪ್ರೀಂ ಕೋರ್ಟ್ ಒಬ್ಬ ಹಿರಿಯ ನ್ಯಾಯಾಧೀಶರು ಬರ್ತಾರೆ. ರಾಷ್ಟ್ರಪತಿ ಹುದ್ದೆಗೆ ನಮ್ಮ ಸಂವಿಧಾನ ಏನು ಹೇಳಿದೆ ಅಂದರೆ, ಅವರ ಒಂದು ಹುದ್ದೆ ಖಾಲಿ ಆದಾಗ ಯಾರು ಬರಬೇಕಂತ ಹೇಳಿದೆ. ಬಟ್ ಉಪರಾಷ್ಟ್ರಪತಿಗಳ ಹುದ್ದೆ ತಕ್ಷಣ ಖಾಲಿ ಆದಾಗ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇಲ್ಲ. ನಮ್ಮ ಸಂವಿಧಾನ ಏನು ಮಾಡಿಲ್ಲ ಅಂದರೆ ಉಲ್ಲೇಖ ಮಾಡಿಲ್ಲ. ಇದು ಯಾವುದಂದರೆ, ಈ ಸೆಂಟೆನ್ಸ್ ಅರ್ಥ ಆಯ್ತಂತ ನಿಮಗೆ ನಾನು ಇದು 2 ಸೆಂಟೆನ್ಸ್. ಒಂದು ಅನಗತ್ಯ ಹುದ್ದೆ ಅಂತ ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. ಆ ರೀತಿ ಟೀಕೆ ಮಾಡಲಿಕ್ಕೆ ಕಾರಣ ಏನು, ಇವರಿಗೆ ಆದಂಥ ಒಂದು ಸರಿಯಾದಂಥ ಒಂದು ಯಾವುದೇ ಫಂಕ್ಷನ್ಸ್ ಇಲ್ಲ, ಕೆಲಸಗಳಿಲ್ಲ. ಅಂದರೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅನ್ನುವಂಥದ್ದು ಯಾವುದಿಲ್ಲ. ಈಗ ಒಬ್ಬ MP ಗೆ ಸಹ ಯಾವುದುಂಟಂದರೆ ಒಂದು ಕೆಲಸ ಉಂಟು. ಆಯಾ ತಾಲೂಕಿನ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯನಿರ್ವಹಣೆ ಯಾರು ಮಾಡಬೇಕಂದ್ರೆ MP ಮಾಡಬೇಕು. ಅದೇ ಪ್ರಧಾನಮಂತ್ರಿ ಅಂತ ಬಂದು ನಾನು ಹೇಳ್ಬೇಕಂತಿಲ್ಲ, ಪ್ರತಿಯೊಂದು ಇರ್ತದೆ. ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಜಡ್ಜ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಲ್ಲಿರುವಂಥ ಅಧಿಕಾರಿಗಳು ಎಲ್ಲರಿಗೂ ಕೆಲಸ ಯಾವುದೋ ಒಂದು ಉಂಟು, ಫಂಕ್ಷನ್ಸ್ ಉಂಟು. ಬಟ್ ಉಪರಾಷ್ಟ್ರಪತಿ ಹುದ್ದೆಗೆ ಯಾವುದಿಲ್ಲ ಅಂದರೆ ಇವರು ಇದನ್ನೇ ಮಾಡಬೇಕು ಅನ್ನುವಂಥ ಒಂದು ಫಂಕ್ಷನ್ ಇಲ್ಲ. ಅವರು ಒಂದೇ ಕೆಲಸ ಮಾಡುವಂಥದ್ದು ಯಾವುದಂದರೆ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಆದರೂ ಸಹ ಉಪರಾಷ್ಟ್ರಪತಿ ಹುದ್ದೆ ನಮ್ಮ ದೇಶದ 2ನೇ ಅತ್ಯುನ್ನತ ಹುದ್ದೆ. ನಾನು ಆಗ ಹೇಳಲಿಕ್ಕೆ ನಿಮಗೆ ಮರ್ತೋಯಿತು, ಮೊದಲು ರಾಷ್ಟ್ರಪತಿ ಬರ್ತಾರೆ ನಮ್ಮ ದೇಶದ ಅತ್ಯುನ್ನತ ಹುದ್ದೆ 1952 ಅಂತ ಕಂದ. ಅಷ್ಟರ ತನಕ ಪ್ರಧಾನಮಂತ್ರಿ 2ನೇ ಹುದ್ದೆ ಇತ್ತು. ದೇಶದ ಅತ್ಯುನ್ನತ ಹುದ್ದೆಯಲ್ಲಿ 2ನೇ ಪ್ಲೇಸಲ್ಲಿ ಪ್ರಧಾನಮಂತ್ರಿ ಹುದ್ದೆ ಇತ್ತು. ಅದಾದಮೇಲೆ ಏನಾಯ್ತು ಅಂದರೆ ಉಪರಾಷ್ಟ್ರಪತಿ ಹುದ್ದೆ ಆಯಿತು. ಇದು ಸಹ ಒಂದು ಗೊತ್ತಿರಲಿ. ಮುಂದೆ ನೋಡುವ. ನೋಡಿ, ಅದೇ ಮತ್ತೆ ನಾನೀಗೇನು ಎಕ್ಸ್ಪ್ಲೇನ್ ಈಗ ನೋಡಿ, ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ತಕ್ಷಣ ಪರ್ಯಾಯ ವ್ಯವಸ್ಥೆ ಇಲ್ಲ. ಅದೇ ರಾಜ್ಯಸಭಾ ಅಧ್ಯಕ್ಷ ಹುದ್ದೆ ಖಾಲಿ ಆದಾಗ ಅಂದರೆ ಅಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರೆ ಅಲ್ಲಿ ಯಾವುದು ಖಾಲಿ ಆಯಿತು, ರಾಜ್ಯಸಭಾ ಅಧ್ಯಕ್ಷ ಹುದ್ದೆ ಸಹ ಖಾಲಿ ಆಯಿತು. ಆಗ ಅದಕ್ಕೆ ಯಾವುದುಂಟು, ತಕ್ಷಣ ಪರ್ಯಾಯ ವ್ಯವಸ್ಥೆ ಉಂಟು. ಏನುಂಟು, ಆಗ ನಾನು ಹೇಳಿದೆ ಅಲ್ವಾ, ರಾಜ್ಯಸಭಾ ಅಧ್ಯಕ್ಷ ಹುದ್ದೆ ಖಾಲಿಯಾದಾಗ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇದೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ರಾಜ್ಯಸಭಾ ಅಧ್ಯಕ್ಷ ಹುದ್ದೆ ಖಾಲಿಯಾದಾಗ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇದೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುವ ಭಾರತದ ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ರಾಜ್ಯಸಭೆಯ ಉಪಾಧ್ಯಕ್ಷರು ಅಥವಾ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡಿದ ರಾಜ್ಯಸಭೆಯ ಇತರೆ ಯಾವುದೇ ಸದಸ್ಯರು ರಾಜ್ಯಸಭೆಯ ಅಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸಲು ಸಂವಿಧಾನವು ಅವಕಾಶ ನೀಡಿದೆ. ಇಲ್ಲಿ ನೋಡಿ ಎಂಥ ಒಂದು ಟ್ವಿಸ್ಟ್ ಅಂದರೆ, ಉಪರಾಷ್ಟ್ರಪತಿ ಹುದ್ದೆ ಒಂದು ತಕ್ಷಣ ಪರ್ಯಾಯ ವ್ಯವಸ್ಥೆ ಇಲ್ಲ ಖಾಲಿಯಾದಾಗ. ಅದೇ ರಾಜ್ಯಸಭೆಯ ಅಧ್ಯಕ್ಷ ಹುದ್ದೆ ಖಾಲಿಯಾದ ಉಂಟು. ಇಲ್ಲಿ ರಾಜ್ಯಸಭೆ ಅಧ್ಯಕ್ಷ ಯಾರು, ಅದೇ ಉಪರಾಷ್ಟ್ರಪತಿ. ನೋಡಿ ಇಲ್ಲಿ ನಿಮಗೆ ಯಾವ ರೀತಿ ನಿಮಗೆ ಸ್ವಲ್ಪ ಆಚೆ ಈಚೆ ಆಗ್ತದೆ ಅಂತ ಬಂದರೆ, ಇದೇ ಉಪರಾಷ್ಟ್ರಪತಿ ಯಾವುದರ ಅಧ್ಯಕ್ಷ, ರಾಜ್ಯಸಭೆಯ ಅಧ್ಯಕ್ಷ. ಇಲ್ಲಿ ಉಪರಾಷ್ಟ್ರಪತಿ ಏನಾಗಿರ್ತಾರೆ, ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೆ. ಇವರ ಹುದ್ದೆಗೆ ಏನಿಲ್ಲ ಅಂದರೆ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇಲ್ಲ. ಅದೇ ನೀವು ರಾಜ್ಯಸಭೆಯ ಅಧ್ಯಕ್ಷತೆ ಅಂತ ಬಂದರೆ ಅಲ್ಲಿ ಉಪರಾಷ್ಟ್ರಪತಿಗಳು ಏನಾದರೂ ರಾಜೀನಾಮೆ ಕೊಟ್ಟರೆ ಅಲ್ಲಿ ಯಾರು ನೋಡ್ಕೊಳ್ತಾರೆ, ಆ ಒಂದು ರಾಜ್ಯಸಭೆಯ ಉಪಸಭಾಪತಿ ಯಾರು ಇರ್ತಾರೆ. ನೋಡಿ, ಅಲ್ಲಿ ಉಪಸಭಾಪತಿ ಯಾರು ಇರ್ತಾರೆ ಅಂದರೆ, ಈಗ ರಾಜ್ಯಸಭೆಯಲ್ಲಿ 245 ಮೆಂಬರ್ಸ್ ಅಂತ ಬಂದರೆ ಅದರಲ್ಲಿ ಒಬ್ಬರನ್ನು ಏನು ಮಾಡ್ತಾರೆ ಅಂದರೆ ರಾಜ್ಯಸಭೆ ಉಪಸಭಾಪತಿಯಾಗಿ ಸದಸ್ಯರು ಆಯ್ಕೆ ಮಾಡ್ತಾರೆ. ಅವರೇನು ಮಾಡ್ತಾರೆ ಅಂದರೆ ಆ ಒಂದು ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಎಷ್ಟರ ತನಕ ವಹಿಸ್ಕೊಳ್ತಾರೆ, ಇನ್ನೊಬ್ಬರು ಹೊಸದಾಗಿ, ಈಗ ನಮಗೆ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ 2025 ಈಗ ಉಪರಾಷ್ಟ್ರಪತಿ ಹುದ್ದೆ ಏನುಂಟು, ಖಾಲಿ ಉಂಟು, ಅಲ್ಲಿ ಯಾರೂ ಇಲ್ಲ. ಯಾಕೆಂದರೆ ಜಗದೀಪ್ ಧನ್ಕರ್ ಅವರು ಏನು ಮಾಡಿದ್ದಾರೆ ಅಂದರೆ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದು 6 ತಿಂಗಳು ಖಾಲಿ ಇರ್ತದೆ. 6 ತಿಂಗಳ ಮೊದಲು ಏನು ಮಾಡಬೇಕು, ಚುನಾವಣೆ ನಡೆಸ್ತಾರೆ. ಅದೇ ರಾಜ್ಯಸಭೆಯ ಅಧ್ಯಕ್ಷ ಇಷ್ಟರ ತನಕ ಯಾರಾಗಿದ್ದರು, ಇದೇ ಉಪರಾಷ್ಟ್ರಪತಿ ಆಗಿದ್ದರು. ಬಟ್ ಇದು ರಾಜ್ಯಸಭೆಯ ಅಧ್ಯಕ್ಷ ಈಗ ಹುದ್ದೆ ಏನಾಗಿಲ್ಲ, ಖಾಲಿ ಆಗಿಲ್ಲ. ರಾಜ್ಯಸಭೆ ಅಧ್ಯಕ್ಷ ಹುದ್ದೆಯನ್ನು ಯಾರು ಮಾಡ್ತಿದ್ದಾರೆ ಅಂದರೆ ಅಲ್ಲಿರುವಂತಹ
ಉಪಸಭಾಪತಿಗಳು ಏನು ಮಾಡ್ತಾರೆ ಅಂದರೆ ರಾಜ್ಯಸಭೆಯನ್ನು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಉಪಸಭಾಪತಿ ಇಲ್ಲದಿದ್ದರೆ ರಾಷ್ಟ್ರಪತಿಗಳು ಹೋಗಿ ಏನು ಮಾಡ್ತಾರೆ ಅಂದರೆ ಒಬ್ಬ ಮೆಂಬರನ್ನು ಆಯ್ಕೆ ಮಾಡ್ತಾರೆ, ಅವರು ಮಾಡ್ತಾರೆ. ಅದೇ ಇಲ್ಲಿ ಇರುವಂಥ ಸೆಂಟೆನ್ಸ್. ಈಗ ಇನ್ನೊಮ್ಮೆ ಓದ್ತೀನಿ. ರಾಜ್ಯಸಭಾ ಅಧ್ಯಕ್ಷ ಹುದ್ದೆ ಖಾಲಿಯಾದಾಗ ತಕ್ಷಣದ ಪರ್ಯಾಯ ವ್ಯವಸ್ಥೆ ಇದೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುವ ಭಾರತದ ಉಪರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ರಾಜ್ಯಸಭೆಯ ಉಪಾಧ್ಯಕ್ಷರು ಅಥವಾ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡಿದ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡಿದ ರಾಜ್ಯಸಭೆ ಇತರೆ ಯಾವುದೇ ಸದಸ್ಯರು ರಾಜ್ಯಸಭೆಯ ಅಧ್ಯಕ್ಷರ ಹುದ್ದೆಯನ್ನು ನಿರ್ವಹಿಸಲು ಸಂವಿಧಾನವು ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸಂವಿಧಾನ, ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಅರ್ಥ ಆಯ್ತಂತ ಅಂದ್ಕೊಂಡಿದ್ದೀನಿ. ಇನ್ನು ಆಯ್ಕೆಯ ಸಂದರ್ಭದಲ್ಲಿ ಜಂಟಿ ಸದನದ ನಿಯಮ ಬದಲಾವಣೆ. ಎರಡೂ ಸದನಗಳು 1980 ಇದು ಈ ಸೆಂಟೆನ್ಸ್ ಇಲ್ಲ, ಒಂದು ನಿಮಿಷ. ಇದು ಇಲ್ಲ, ಈ ಸೆಂಟೆನ್ಸ್ ಇಲ್ಲ, ಸಾರಿ. ಎರಡೂ ಸದನಗಳು ಸೇರಿ ಉಪರಾಷ್ಟ್ರಪತಿಗಳನ್ನು ಚುನಾಯಿಸಬೇಕೆಂಬ ನಿಯಮ ಅಂದರೆ ಆಯ್ಕೆ ಸಂದರ್ಭದ ಜಂಟಿ ಸದನ ನಿಯಮ ಬದಲಾವಣೆ. ಎರಡೂ ಸದನಗಳು ಸೇರಿ ಉಪರಾಷ್ಟ್ರಪತಿಗಳನ್ನು ಚುನಾಯಿಸಬೇಕೆಂಬ ನಿಯಮವನ್ನು ಮೂಲ ಸಂವಿಧಾನ ಒಳಗೊಂಡಿತು. ಈ ನಿಯಮವನ್ನು ಮೂಲ ನಿಯಮವನ್ನು ಒಳಗೊಂಡಿತಂತ. ಈಗ ಆಯ್ಕೆ ಸಂದರ್ಭ ಜಂಟಿ ಸದನದ ನಿಯಮ, ಜಂಟಿ ಅಧಿವೇಶನ ಕರೀತಾರೆ, 108ನೇ ವಿಧಿ ಅಂತ ಕರೀತಾರೆ. ಆ ಟೈಮಲ್ಲಿ ಇದರ ಬಗ್ಗೆ ನಾವು ಜಂಟಿ ಅಧಿವೇಶನದ ಬಗ್ಗೆ ನಾವು ಸಪ್ರೇಟಾಗಿ ಏನು ಮಾಡಲಿಕ್ಕೆ ಉಂಟು ಅಂದರೆ ನೋಡ್ಕೊಳ್ಬೇಕು. ಈ ಜಂಟಿ ಅಧಿವೇಶನ ಯಾಕೆ ಕರೀತಾರೆ, ಏನಕ್ಕೆ ಕರೀತಾರೆ ಅಂತ. ಮೊದಲು ಯಾವ ರೀತಿ ಇತ್ತಂದರೆ, ಮೊದಲು ಎರಡೂ ಸದನಗಳು ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಸದನಗಳು ಜಂಟಿ ಅಧಿವೇಶನವನ್ನು ಕರೆದು ಏನು ಮಾಡ್ತಿದ್ರು, ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ಮಾಡಿ ಅವರನ್ನು ಆಯ್ಕೆ ಮಾಡ್ತಿದ್ರು. ಆ ಒಂದು ನಿಯಮವನ್ನು ಏನು ಮಾಡ್ತಾರೆ ಅಂದರೆ 1961ರಲ್ಲಿ 11ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಈ ನಿಯಮವನ್ನು ತೆಗೆದು ಹಾಕಲಾಯಿತು. ನಿಮಗೆ ಇನ್ನೊಮ್ಮೆ ಹೇಳ್ತೀನಿ ಬೇಕಂದರೆ. ಈಗ ಆಯ್ಕೆಯ ಸಂದರ್ಭದಲ್ಲಿ ಜಂಟಿ ನಿಯಮದ ಬದಲಾವಣೆ ಆಯ್ಕೆಯ ಸಂದರ್ಭದಲ್ಲಿ ಜಂಟಿ ನಿಯಮದ ಬದಲಾವಣೆ ಅಂದರೆ 108ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೀತಾರೆ. ಯಾಕೆ ಕರೀತಾರೆ, ಯಾವುದಕ್ಕೆ ಕರೀತಾರೆ ಅಂತ ನಾನು ಮತ್ತೆ ನಿಮಗೆ, ಅಥವಾ ಇದರ ಸಪ್ರೇಟ್ ನಾವು ಚಾಪ್ಟರೇ ಉಂಟು ಜಂಟಿ ಅಧಿವೇಶನ ಅಂತ. ಈ ಟೈಮಲ್ಲಿ ರಾಜ್ಯಸಭೆನೂ ಅಲ್ಲಿರ್ತದೆ ಮತ್ತು ಲೋಕಸಭೆನೂ ಇರ್ತದೆ. ಈ ಟೈಮಲ್ಲಿ ಏನು ಮಾಡ್ತಿದ್ರು ಅಂದರೆ ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಿದ್ರು. ಆ ಒಂದು ಪ್ರೊಸೆಸ್ಸನ್ನು 1961ರಲ್ಲಿ 11ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 11ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಈ ನಿಯಮವನ್ನು ಏನು ಮಾಡ್ತಾರೆ ಅಂದರೆ ತೆಗೆದು ಹಾಕ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಈಗ ಅಟ್ ಪ್ರೆಸೆಂಟಾಗಿ ಉಪರಾಷ್ಟ್ರಪತಿಗಳನ್ನು ಯಾವ ರೀತಿ ಆಯ್ಕೆ ಮಾಡಲ್ಲ, ಜಂಟಿ ಅಧಿವೇಶನ ಕರೆದು ಆಯ್ಕೆ ಮಾಡಲ್ಲ, ಸರಿಯಾಗಿ ಏನು ಮಾಡ್ತಾರೆ ಅಂದರೆ ಚುನಾವಣೆ ಮೂಲಕ ಏನು ಮಾಡ್ತಾರೆ ಅಂದರೆ ಆಯ್ಕೆ ಮಾಡ್ತಾರೆ. ಇದು ಒಂದು ಗೊತ್ತಿರಲಿ. ಈಗ ನೋಡಿ, ಇದಾಯಿತಾ. ಇನ್ನು 4 ಬಾರಿ ಅವಿರೋಧವಾಗಿ ಆಯ್ಕೆಯಾದಂಥ ಉಪರಾಷ್ಟ್ರಪತಿ. ಅವಿರೋಧವಾಗಿ ಅಂತ ಬಂದರೆ ಯಾವುದೇ ಚುನಾವಣೆಗಳೆಲ್ಲ ಇಲ್ಲದೆ ಡೈರೆಕ್ಟಾಗಿ ಅವರ ಇಷ್ಟವಿಲ್ಲದೆ ಆಯ್ಕೆಯಾದಂತಹ ಒಂದು ಅವಿರೋಧವಾಗಿ ಅಂತ ಬಂದರೆ ಅದೇ ಜಂಟಿ ಅಧಿವೇಶನ ಮೂಲಕ ಅಂತಲೇ ಹೇಳ್ಬೋದು. ಈಗ ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ನಾನು ಇಲ್ಲಿ ಕೊಡ್ತೀನಿ. ಈಗ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ಇದ್ದೆ ನೋಡಿ, ಒಂದು ನಿಮಿಷ. ಅವಿರೋಧ ಯಾಕೆ ಅಂತ ಗೊತ್ತಾಗ್ತದೆ ನಿಮಗೆ, ನಾನು ಕರೆಕ್ಟಾಗಿ ಹೇಳ್ತೀನಿ. ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಈಗ ಜಂಟಿ ಅಧಿವೇಶನ ಎಷ್ಟನೇ ವಿಧಿ? 108ನೇ ವಿಧಿ. ಜಂಟಿ ಅಧಿವೇಶನ ಸಂಬಂಧಪಟ್ಟ ವಿಧಿ ಯಾವುದಂದರೆ 108ನೇ ವಿಧಿ. ಜಂಟಿ ಅಧಿವೇಶನವನ್ನು ಯಾರು ಕರೀತಾರೆ? ರಾಷ್ಟ್ರಪತಿಯವರು ಕರೀತಾರೆ. ಜಂಟಿ ಅಧಿವೇಶನವನ್ನು ಕರೆಯುವವರು ಯಾರಂದರೆ ರಾಷ್ಟ್ರಪತಿ. ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ? ಲೋಕಸಭಾ ಸ್ಪೀಕರ್. ಜಂಟಿ ಅಧಿವೇಶನವನ್ನು ಕರೆಯುವವರು ರಾಷ್ಟ್ರಪತಿ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ಲೋಕಸಭಾ ಸ್ಪೀಕರ್. ಯಾಕೆ ಕರೀತಾರೆ? ಈಗ ಒಂದು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಒಂದು ಲೋಕಸಭೆ ಒಪ್ಕೊಳ್ಬೇಕು, ಇನ್ನೊಂದು ರಾಜ್ಯಸಭೆ ಒಪ್ಕೊಳ್ಬೇಕು. ಲೋಕಸಭೆಯನ್ನು ಒಪ್ಕೊಳ್ಬೇಕು, ರಾಜ್ಯಸಭೆಯನ್ನು ಒಪ್ಕೊಳ್ಬೇಕು. ಈಗ ಈ ಲೋಕಸಭೆ ಮತ್ತು ರಾಜ್ಯಸಭೆಗೆ ಏನಾಗಿದೆ ಅಂದರೆ ಸ್ವಲ್ಪ ಜಗಳ ಆಗಿದೆ.
ಇವರಿಬ್ಬರಿಗೆ ಕೋಪ, ಇವರನ್ನು ಕಂಡ್ರೆ ಆಗಲ್ಲ, ಇವರು ಕಂಡ್ರೆ ಆಗಲ್ಲ, ಇವರಿಗೆ ಸ್ವಲ್ಪ ಕೋಪ. ಈಗ ಇವರು ಸರಿಯಾಗದಿದ್ದರೆ ಈ ಮಸೂದೆ ಏನಾಗಲ್ಲ, ಕಾಯ್ದೆ ಆಗಲ್ಲ. ಸರಿ ಅಲ್ವಾ? ಈ ಮಸೂದೆ ಏನಾಗಲ್ಲ, ಕಾಯ್ದೆ ಆಗಲ್ಲ. ಇಬ್ಬರನ್ನು ಸರಿ ಮಾಡಬೇಕಂದ್ರೆ ನಮ್ಮ ರಾಷ್ಟ್ರಪತಿ ಅವರು ಎಂಟ್ರಿ ಕೊಡ್ತಾರೆ. ಈಗ ನಮ್ಮಲ್ಲಿ ಮನೆಯಲ್ಲಿ ಯಾರಾದರೂ 3-4 ಮಕ್ಕಳಿದ್ರೆ ಗೊತ್ತಾಗ್ತದೆ, 1-2 ಜನ ಮಕ್ಕಳು ಏನೋ ಜಗಳ ಮಾಡಿದ್ರೆ ತಂದೆ ಬಂದು ಏನು ಮಾಡ್ತಾನೆ, ಜಗಳವನ್ನು ಸರಿ ಮಾಡ್ತಾರೆ. ಇವರಿಬ್ಬರ ನಡುವೆ ಯಾರು ಬರ್ತಾರೆ ಅಂದರೆ ರಾಷ್ಟ್ರಪತಿ ಅವರು ಬರ್ತಾರೆ. ರಾಷ್ಟ್ರಪತಿ ಅವರನ್ನು ಬಂದು ನೀವು ಇಬ್ಬರು ಏನು ಆಗಬೇಕು, ಸರಿ ಆಗಬೇಕು, ಕೋಪ ಜಗಳ ಮಾಡ್ಕೊಳ್ಬಾರದು. ಯಾಕೆಂದರೆ ಒಂದು ಮಸೂದೆ ಕಾಯ್ದೆ ಆಗಬೇಕಾದ್ರೆ ನಿಮ್ಮ ಇಬ್ಬರದ್ದು ಸಹ ಏನಾಗಬೇಕು, ಅಲ್ಲಿ ಸರಿಯಾಗಿ ಒಪ್ಪಿಗೆ ಬೇಕು. ನೀವೇ ಜಗಳ ಆಡಿದರೆ ನಮ್ಮ ದೇಶ ಯಾವ ರೀತಿ ಉದ್ಧಾರ ಆಗ್ತದೆ ಅಂತೇಳಿ ಈ ರಾಷ್ಟ್ರಪತಿಗಳವರು ಯಾವುದನ್ನು ಕರೀತಾರೆ ಅಂದರೆ ಜಂಟಿ ಅಧಿವೇಶನ ಕರೀತಾರೆ. ಈಗ ನಿಮಗೆ ಇನ್ನೊಂದು ಡೌಟು, ಈ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೀತಾರೆ ನೋಡಿ, ಅದು ಅವರ ಓನ್ ಡಿಸಿಷನ್ ಅಲ್ಲ. ಪ್ರಧಾನಮಂತ್ರಿಯವರು ಇವರಿಬ್ಬರ ಜಗಳವನ್ನು ನೋಡಿ, ಈಗ ಪ್ರಧಾನಮಂತ್ರಿಯವರು ಲೋಕಸಭೆಯಲ್ಲಿ ಇರ್ಬೋದು ಅಥವಾ ರಾಜ್ಯಸಭೆಯಲ್ಲಿ ಇರ್ಬೋದು, ಅವರು ಯಾವ ಇದರಲ್ಲಿ ಸಹ ಇರ್ಬೋದು, ಅದು ಲೆಕ್ಕಕ್ಕಿಲ್ಲ. ಆದರೆ ಪ್ರಧಾನಮಂತ್ರಿ ಅಂತ ಬಂದರೆ ಅವರಿಗೊಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಏನು ರೆಸ್ಪಾನ್ಸಿಬಿಲಿಟಿ ಇರ್ತದೆ? ಈಗ ಪ್ರಧಾನಮಂತ್ರಿ ಲೋಕಸಭೆಯಿಂದ ಆಯ್ಕೆ ಆದರೂ ಅಥವಾ ರಾಜ್ಯಸಭೆಯಿಂದ ಆಯ್ಕೆ ಆದರೂ ಅದು ಲೆಕ್ಕಕ್ಕಿಲ್ಲ. ಪ್ರಧಾನಮಂತ್ರಿ ಅವರ ಮೇನ್ ರೆಸ್ಪಾನ್ಸಿಬಿಲಿಟಿ ಯಾವುದಂದರೆ, ಅವರು ಲೋಕಸಭೆ ಮತ್ತು ರಾಜ್ಯಸಭೆಯ 2 ಮನೆಗಳ ಒಂದು ಸದಸ್ಯರ ಅಂದರೆ ಅವರ ಒಂದು ಜಗಳ ಆಗಿರ್ಬೋದು, ಅವರ ಒಂದು ಸರಿಯಾದಂಥ ಒಂದು ಮನೋಭಾವ ಆಗಿರ್ಬೋದು, ಅಥವಾ ಅವರ ಮಧ್ಯೆ ಯಾವುದೇ ಜಗಳ ಆಗದಾಗ ಏನು ನೋಡ್ಕೊಳ್ಬೇಕಂತ ನೋಡ್ಕೊಳ್ಬೇಕಾದಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಯಾರಂದರೆ ಅದು ಪ್ರಧಾನಮಂತ್ರಿ. ರೀಸನ್ ಏನು? ಜನರು ಯಾರ ಹತ್ರ ಕೇಳ್ತಾರೆ? ಮಸೂದೆ ಕಾಯ್ದೆ ಆಗಬೇಕಾದ್ರೆ ಇವರು ಇಬ್ಬರು ಒಪ್ಕೊಳ್ಬೇಕು. ಜನರು ಯಾರನ್ನು ಪ್ರಶ್ನೆ ಮಾಡುವಂಥದ್ದು? ಪ್ರಧಾನಮಂತ್ರಿಯನ್ನು ಪ್ರಶ್ನೆ ಮಾಡುವಂಥದ್ದು. ಈ ರೀತಿ ಪ್ರಧಾನಮಂತ್ರಿ ಇವರಿಬ್ಬರ ಜಗಳವನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಸಂವಿಧಾನ ಏನು ಉಂಟಂದರೆ ಮಾರ್ಗ ಕೊಟ್ಟಿದೆ. ಯಾವುದು ಮಾರ್ಗ? ಅದು ಜಂಟಿ ಅಧಿವೇಶನ. ಈ ರೀತಿ ಜಂಟಿ ಅಧಿವೇಶನ ಹೋಗಿ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿ ಅವರು ಹೇಳ್ತಾರೆ, ಹೀಗೆ ಇವರಿಬ್ಬರು ಜಗಳ ಮಾಡಿಕೊಳ್ಳಿದ್ದಾರೆ, ನೀವೇನು ಮಾಡಬೇಕು, ಒಂದು ಜಂಟಿ ಅಧಿವೇಶನ ಕರೀರಿ ಅಂತ ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಯವರಿಗೆ ಹೇಳಿ ನೀವು ಜಂಟಿ ಅಧಿವೇಶನ ಕರಿಬೇಕಂತ ಹೇಳ್ತಾರೆ. ಆಗ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂದರೆ ಜಂಟಿ ಅಧಿವೇಶನ ಕರೀತಾರೆ. ಬಿಟ್ಟರೆ ಅದನ್ನು ಬಿಟ್ಟು ಓನಾಗಿ ನನಗೆ ಜಂಟಿ ಅಧಿವೇಶನ ಕರೀಲಿಕ್ಕೆ 108ನೇ ವಿಧಿಯ ಪ್ರಕಾರ ರೈಟ್ಸ್ ಉಂಟಂತ ಏನು ಮಾಡಲ್ಲ ಅಂದರೆ ರಾಷ್ಟ್ರಪತಿಯವರಿಗೆ ಕರೆಯಲ್ಲ. ಯಾರ ಶಿಫಾರಸಿನ ಮೇರೆಗೆ ಜಂಟಿ ಅಧಿವೇಶನವನ್ನು ಕರೀತಾರೆ? ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ಜಂಟಿ ಅಧಿವೇಶನವನ್ನು ಕರೆದು ಏನು ಮಾಡ್ತಾರೆ ಅಂದರೆ ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಇರುವಂಥ ಒಂದು ಮನಸ್ಥಿತಿಯನ್ನು ಏನು ಮಾಡ್ತಾರೆ ಅಂದರೆ ಸರಿ ಮಾಡ್ತಾರೆ. ಬಟ್ ಇನ್ನೊಂದು ನಾನು ಪಾಯಿಂಟ್ ಹೇಳಿದ್ದೆ, ಈ ಜಂಟಿ ಅಧಿವೇಶನ ಅಧ್ಯಕ್ಷರು ಯಾರು ವಹಿಸ್ತಾರೆ? ಲೋಕಸಭೆ ಸ್ಪೀಕರ್ ಅಂತ. ಈಗ ಈ ಜಂಟಿ ಅಧಿವೇಶನದಲ್ಲೂ ಸಹ ಸ್ವಲ್ಪ 80% ಯಾರ್ದು ಮೇಲುಗೈ ಆಗ್ತದೆ ಅಂದರೆ ಲೋಕಸಭೆಯವರದೇ ಮೇಲುಗೈ ಆಗ್ತದೆ. ರೀಸನ್ ಏನಂದರೆ ಅಲ್ಲಿ ಅಧ್ಯಕ್ಷ ಯಾರು ವಹಿಸ್ಕೊಳ್ತಾರೆ ಅಂದರೆ ಲೋಕಸಭೆ ಸ್ಪೀಕರ್ ವಹಿಸ್ಕೊಳ್ತಾರೆ. ಆ ಒಂದು ಜಂಟಿ ಅಧಿವೇಶನದ ಮೊದಲು ಉಪರಾಷ್ಟ್ರಪತಿಗಳನ್ನು ಈ ರೀತಿ ಆಯ್ಕೆ ಮಾಡ್ತಿದ್ರು. ಅಂದರೆ ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅಂತ ಅವ್ರೇನು ಜಗಳ ಆಡ್ತಿರ್ಲಿಲ್ಲ. ಈ ರೀತಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆದು ಏನು ಮಾಡ್ತಿದ್ರು, ಇವರನ್ನು ಉಪರಾಷ್ಟ್ರಪತಿಗಳನ್ನು ಈ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಏನು ಮಾಡ್ತಿದ್ರು, ಆಯ್ಕೆ ಮಾಡ್ತಿದ್ರು. ಅದನ್ನು ಈಗ 11ನೇ ತಿದ್ದುಪಡಿ ಮೂಲಕ ಏನು ಮಾಡಿದ್ದಾರೆ ಅಂದರೆ ತೆಗೆದು ಹಾಕಿದ್ದಾರೆ. ನಾನು ಹೇಳಿದಲ್ಲ ನೋಡಿ ಇಲ್ಲಿ ಹೇಳಿದಲ್ಲ ನೋಡಿ, ಒಂದು ನಿಮಿಷ ನೋಡಿ, ಇಲ್ಲಿ 1961ರ 11ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ ಈ ನಿಯಮವನ್ನು ಏನು ಮಾಡ್ತಾರೆ ಅಂದರೆ ತೆಗೆದು ಹಾಕಲಾಯಿತು. ಹಾಗಾದರೆ ಈ 1961 ಅಷ್ಟರ ತನಕ ಯಾವುದಿತ್ತಂದರೆ ಉಪರಾಷ್ಟ್ರಪತಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಿದ್ರು, ಈ ಜಂಟಿ ಅಧಿವೇಶನ ಕರೆಯುವ ಮೂಲಕ ಏನು ಮಾಡ್ತಿದ್ರು ಅಂದರೆ ಆಯ್ಕೆ ಮಾಡ್ತಿದ್ರು. ಇದನ್ನೇ ನಾವೇನಂತ ಕರಿತೀವಿ? ಅವಿರೋಧವಾಗಿ ಆಯ್ಕೆಯಾದಂತಹ ಉಪರಾಷ್ಟ್ರಪತಿಗಳಂತ ಕರಿತೀವಿ. ಯಾರೆಲ್ಲ? ನೋಡಿ, 4 ಬಾರಿ ಅವಿರೋಧವಾಗಿ ಆಯ್ಕೆಯಾದಂಥ ಉಪರಾಷ್ಟ್ರಪತಿಗಳು ಯಾರೆಲ್ಲ? ಒಂದು ಸರ್ವಪಲ್ಲಿ ರಾಧಾಕೃಷ್ಣನ್, ಒಟ್ಟು 2 ಬಾರಿ ಇವರನ್ನು ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ಅಂದರೆ ಜಂಟಿ ಅಧಿವೇಶನ ಮೂಲಕನೇ ಆಯ್ಕೆ. ಇಲ್ಲಿ ಅವಿರೋಧವಾಗಿ ಅಂತ ಯಾಕೆ ಕೊಟ್ಟಿದ್ದಾರೆ ವರ್ಡ್, ಇದು ನಿಮಗೆ ಗೊತ್ತಿರಬೇಕು. ಅವಿರೋಧವಾಗಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ಜಂಟಿ ಅಧಿವೇಶನ ಯಾಕೆ ಕರೀತಾರೆ? ಲೋಕಸಭಾ ಮತ್ತು ರಾಜ್ಯಸಭೆಯ ಮಧ್ಯೆ ಏನಾದರೂ ಮನಸ್ತಾಪ ಇದ್ದಾಗ ಮಾತ್ರ ಕರೆಯುವಂಥದ್ದು. ಅಂದರೆ ಇಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಸ್ವಲ್ಪ ನಾವು ಇಂಡೈರೆಕ್ಟಾಗಿ ಸ್ವಲ್ಪ ನೀವು ಥಿಂಕ್ ಮಾಡಿದ್ರೆ ಗೊತ್ತಾಗ್ತದೆ. ಇಲ್ಲಿರುವಂತಹ 4 ಬಾರಿ ಅವಿರೋಧವಾಗಿ ಆಯ್ಕೆ ಆಗಿದಂಥ ಉಪರಾಷ್ಟ್ರಪತಿಗಳನ್ನ ಹೆಡ್ಡಿಂಗ್ ನೋಡಿ, ಇವರೆಲ್ಲ ಆಯ್ಕೆ ಆಗಿರುವಂಥದ್ದು ಅವಿರೋಧವಾಗಿ. ಅಂದರೆ ಇಲ್ಲಿ ಲೋಕಸಭೆಗೆ ಇಷ್ಟ ಇರ್ಬೋದು ಅಥವಾ ರಾಜ್ಯಸಭೆಗೆ ಇಷ್ಟ ಇಲ್ಲದಿರ್ಬೋದು, ಅಥವಾ ರಾಜ್ಯಸಭೆಗೆ ಇಷ್ಟ ಇರ್ಬೋದು ಲೋಕಸಭೆಗೆ ಇಷ್ಟ ಇಲ್ಲದಿರ್ಬೋದು. ಅಂದರೆ ಅವಿರೋಧವಾಗಿ ಏನಂದರೆ ಇವರೆಲ್ಲ ಆಯ್ಕೆ ಆಗಿರುವಂಥದ್ದು. ಇನ್ನೊಂದು ಗೊತ್ತಿರಬೇಕು,
ಲೋಕಸಭೆಗೇ ಹೆಚ್ಚಿನ ಯಾವುದು ಇರ್ತದೆ ಅಂದರೆ ಪವರ್ ಇರ್ತದೆ. ಯಾವುದರಲ್ಲಿ ಅಂದರೆ ಜಂಟಿ ಅಧಿವೇಶನದಲ್ಲಿ. ರೀಸನ್ ಏನು? ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ? ಲೋಕಸಭಾ ಸ್ಪೀಕರ್ ವಹಿಸ್ಕೊಳ್ತಾರೆ. ಸೊ ಆ ಒಂದು ರೀಸನಿಂದ ಲೋಕಸಭಾ ಸ್ಪೀಕರ್ ಅವರಿಗೇ ಏನು ಇರ್ತದೆ ಅಂದರೆ ಹೆಚ್ಚು ಅಧಿಕಾರ ಇರ್ತದೆ. ಸೊ ಇಲ್ಲಿ ಒಂದೇ ಮಾತನ್ನು ಹೇಳಬೇಕಂದ್ರೆ ಇಷ್ಟು ರಾಷ್ಟ್ರಪತಿಗಳು ಯಾರ ಬೆಂಬಲದಿಂದ ಆಯ್ಕೆ ಆಗಿರುವಂಥದ್ದು? ಲೋಕಸಭೆಯಿಂದ ಮಾತ್ರ, ಅಂದರೆ ರಾಜ್ಯಸಭೆಗೆ ಅಷ್ಟೇನು ಇಲ್ಲ ಅಂತ ಅರ್ಥ. ಅದಕ್ಕಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆಯಾದಂತಹ ಉಪರಾಷ್ಟ್ರಪತಿಗಳಂತ ಕರಿತೀವಿ. ಯಾರೆಲ್ಲ? 1961 ತನಕ ಮಾತ್ರ ಆ ರೀತಿ ಇತ್ತು. ಈಗ ಆ ರೀತಿ ಇಲ್ಲ. ಈಗ ಸರಿಯಾದಂಥ ಒಂದು ಚುನಾವಣೆ ಎಲ್ಲ ಮಾಡ್ತಾರೆ. ಗೊತ್ತಿರಲಿ ನಿಮಗೆ ಯಾರೆಲ್ಲ. ಒಂದು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಟ್ಟು 2 ಬಾರಿ. ಇನ್ನು ನ್ಯಾಯಮೂರ್ತಿ ಮಹಮ್ಮದ್ ಹಿದಾಯತುಲ್ಲಾ 3 ಆಯಿತು. ಅದಾದಮೇಲೆ ಶಂಕರ್ ದಯಾಳ್ ಶರ್ಮಾ 2 ಸಲ. ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್, ನ್ಯಾಯಮೂರ್ತಿ ಮಹಮ್ಮದ್ ಹಿದಾಯತುಲ್ಲಾ, ಶಂಕರ್ ದಯಾಳ್ ಶರ್ಮಾ ಅಂತ ಗೊತ್ತಿರಲಿ. ಅವಿರೋಧವಾಗಿ ನಿಮಗೆ ಈಗ ಗೊತ್ತಾಯಿತು ಅವಿರೋಧವಾಗಿ ಆಯ್ಕೆ ಆಗುವುದಂದರೆ ಏನು ಅಂತ. ಅಂದರೆ ಅವಿರೋಧವಾಗಿ ಆಯ್ಕೆ ಆಗುವುದಂದರೆ ಜಂಟಿ ಅಧಿವೇಶನದ ಮೂಲಕ ಆಯ್ಕೆಯಾದಂತಹ ಉಪರಾಷ್ಟ್ರಪತಿಗಳು. ನಿಮಗೆ ಈ ರೀತಿ ಇದು ಅರ್ಥ ಆಗಬೇಕಾದ್ರೆ ಜಂಟಿ ಅಧಿವೇಶನ ಅಂದರೆ ಏನು ಅಂತ ನಾನೀಗ ಅಷ್ಟು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಅದು ಅರ್ಥ ಆಗಲೇಬೇಕು. ಇಲ್ಲಾದರೆ ಸಾಧ್ಯನೇ ಇಲ್ಲ ಇದು ಅರ್ಥ ಆಗಲಿಕ್ಕೆ. ಓಕೆ, ನೆಕ್ಸ್ಟ್ ನೋಡಿ, ರಾಷ್ಟ್ರಪತಿಗಳಾಗಿ ಆಯ್ಕೆಯಾದ ಉಪರಾಷ್ಟ್ರಪತಿಗಳು. ಅಂದರೆ ಮೊದಲು ಉಪರಾಷ್ಟ್ರಪತಿಗಳಾಗಿರ್ತಾರೆ ಕೆಲವರು, ಮತ್ತೆ ಅವರು ಏನಾಗ್ತಾರೆ ಅಂದರೆ ಪರ್ಮಿನೆಂಟ್ ರಾಷ್ಟ್ರಪತಿನೇ ಆಗ್ತಾರೆ. ಈ ರೀತಿ ಆದವರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಯಾವ ರೀತಿ ಅಂದರೆ ಈ ರೀತಿ ಹೇಳ್ಬೋದು. ಈಗ ನಮ್ಮ ನರೇಂದ್ರ ಮೋದಿ ಅವರು ಮೊದಲು ಗುಜರಾತ್ ರಾಜ್ಯದ ಏನಾದವರು CM ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದವರು. ನಮ್ಮ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಯಾರು? ದೇವೇಗೌಡರು ಏನಂದರೆ ಕರ್ನಾಟಕದ CM ಆಗಿ ಏನಾದರೂ ಪ್ರಧಾನಮಂತ್ರಿ ಆದವರು. ಅದೇ ರೀತಿ ಇದು ಸಹ ಅಷ್ಟೇ, ಮೊದಲು ಉಪರಾಷ್ಟ್ರಪತಿಯಾಗಿ ಮತ್ತೆ ರಾಷ್ಟ್ರಪತಿ ಆದವರು. ಎಷ್ಟು ಜನ ಇದ್ದಾರೆ ಆ ರೀತಿ? ಟೋಟಲ್ 6 ಮಂದಿ ಇದ್ದಾರೆ. ಇದು ಸಹ ಗೊತ್ತಿರಲಿ ನೋಡಿ, 6 ಮಂದಿ ಇದ್ದಾರೆ. ಯಾರೆಲ್ಲ? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ನಮ್ಮ ಭಾರತ ದೇಶದ ಮೊದಲ ಉಪರಾಷ್ಟ್ರಪತಿ ಯಾರಂದರೆ ಸರ್ವಪಲ್ಲಿ ರಾಧಾಕೃಷ್ಣನ್. ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿ ಯಾರಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧಿಕಾರದ ನಂತರ ಅವರು 2 ಬಾರಿ ಆಯ್ಕೆ ಆಗ್ತಾರೆ. 2 ಬಾರಿ ಆಯ್ಕೆಯಾದಂತಹ ಭಾರತದಲ್ಲಿ 2 ಬಾರಿ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದಂಥ ಏಕೈಕ ವ್ಯಕ್ತಿ ಯಾರಂದರೆ ಅದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅವರಾದಮೇಲೆ ಯಾರು ಆಯ್ಕೆ ಆಗ್ತಾರೆ ಅಂದರೆ ಅದು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಇವರು 2 ಸಲ ಉಪರಾಷ್ಟ್ರಪತಿಯಾಗಿದ್ದಾರೆ. ಒಮ್ಮೆ ಏನಾಗಿದ್ದಾರೆ ಅಂದರೆ ರಾಷ್ಟ್ರಪತಿಯೇ ಆಗಿದ್ದಾರೆ. ಯಾರಂದರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಅದಾದಮೇಲೆ ವಿ ವಿ ಗಿರಿ ಅಂತ ಪ್ರಮುಖವಾಗಿ ಗೊತ್ತಿಲ್ಲ ಯಾರು? ವಿ ವಿ ಗಿರಿ. ಇನ್ನು ನೆಕ್ಸ್ಟ್ ಯಾರಂದರೆ ಜಾಕೀರ್ ಹುಸೇನ್. ಇಲ್ಲಿ ಉಂಟದು ಜಾಕೀರ್ ಹುಸೇನ್, ಆಚೆ ಆಗಿದೆ ಬರೆಯುವಾಗ. ಇದು ವಿ ವಿ ಗಿರಿ. ಇದು ಎರಡನೇದು ಯಾರಂದರೆ ವಿ ವಿ ಗಿರಿ. 1 2. ಅದಾದಮೇಲೆ ಜಾಕೀರ್ ಹುಸೇನ್. 3ನೇದು ಯಾರಂದರೆ ಜಾಕೀರ್ ಹುಸೇನ್. 4ನೇದು ರಾಮಸ್ವಾಮಿ. 5ನೇದು ಯಾರಂದರೆ ಅದು ಒಂದು ನಿಮಿಷ, ಇಲ್ಲಿ ಅದು ಸ್ವಲ್ಪ ಬರೆಯುವಾಗ ಆಚೆ ಈಚೆ ಆಗಿದೆ. 1 ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಅದಾದಮೇಲೆ ವಿ ವಿ ಗಿರಿ. ಅದಾದಮೇಲೆ ಜಾಕೀರ್ ಹುಸೇನ್. ರಾಮಸ್ವಾಮಿ ವೆಂಕಟರಮಣ್. ನೋಡಿ ಈ ರೀತಿ ಆಗಿದೆ. ರಾಮಸ್ವಾಮಿ ವೆಂಕಟರಮಣ್, ಶಂಕರ್ ದಯಾಳ್ ಶರ್ಮಾ, KR ನಾರಾಯಣ್. ನಾನು ಇಲ್ಲಿ ಬರಿತೀನಿ ನಿಮಗೆ, ಮತ್ತೆ ನೀವು ಬರ್ಕೊಳ್ಳಿ. ಒಂದು ಶಾರ್ಟ್ ಆಗಿ ಬರಿತೀನಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ 1, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ 1. ಅದಾದಮೇಲೆ 2ನೇದು ಯಾರಂದರೆ ವಿ ವಿ ಗಿರಿ. 2ನೇವರು. ವಿ ವಿ ಗಿರಿ 2ನೇವರು. 3ನೇದು ಜಾಕೀರ್ ಹುಸೇನ್. 3ನೇವರು. ಜಾಕೀರ್ ಹುಸೇನ್. ಅದಾದಮೇಲೆ 4ನೇವರು ರಾಮಸ್ವಾಮಿ ವೆಂಕಟರಮಣ್. ರಾಮಸ್ವಾಮಿ ವೆಂಕಟರಮಣ್ ಎಷ್ಟನೇವರು? 4ನೇವರು. ರಾಮಸ್ವಾಮಿ ವೆಂಕಟರಮಣ್ 4ನೇವರು. ಇನ್ನು 5ನೇ ವ್ಯಕ್ತಿ ಯಾರು? ಶಂಕರ್ ದಯಾಳ್. ಅದು ಡಯಾಲ್ ಆಗಿದೆ. ಶಂಕರ್ ದಯಾಳ್ ಶರ್ಮಾ. ಅಂದರೆ ಇದು PPT ನಾನು ಮೊಬೈಲಲ್ಲಿ ಮಾಡಿರುವಂಥದ್ದು. ಆ ರೀತಿ ಸ್ವಲ್ಪ ಆಚೆ ಈಚೆ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಕ್ಲಾಸಿಂದ ಆ ರೀತಿ ಆಗಲ್ಲ, ಗೊತ್ತಿಲ್ಲ, ನಾನು ಅದಕ್ಕೆ ಇಲ್ಲಿ ಬರೆಯುವಂಥದ್ದು ಶಂಕರ್ ದಯಾಳ್ ಶರ್ಮಾ. ಇನ್ನು ಕೊನೆಯದಾಗಿ 6ನೇವರು ಯಾರಂದರೆ ಅದು KR ನಾರಾಯಣ್. ಇನ್ನೊಮ್ಮೆ ಬೇಕಾದರೆ ಹೇಳ್ತೀನಿ. ಸರ್ವಪಲ್ಲಿ ರಾಧಾಕೃಷ್ಣನ್, ವಿ ವಿ ಗಿರಿ, ಜಾಕೀರ್ ಹುಸೇನ್, ರಾಮಸ್ವಾಮಿ ವೆಂಕಟರಮಣ್, ಶಂಕರ್ ದಯಾಳ್ ಶರ್ಮಾ,
KR ನಾರಾಯಣ್. ಇಷ್ಟು ಜನ ಏನಂದರೆ ಒಟ್ಟು 6 ಜನ ರಾಷ್ಟ್ರಪತಿಗಳು ಏನಾಗಿದ್ದರು. ಮೊದಲು ಉಪರಾಷ್ಟ್ರಪತಿ, ನಂತರ ಏನಾದರೂ ರಾಷ್ಟ್ರಪತಿ ಆಗಿ ಏನು ಮಾಡ್ತಾರೆ ಅಂದರೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್, ನಮ್ಮ ಉಪರಾಷ್ಟ್ರಪತಿಗಳ ಇತಿಹಾಸದಲ್ಲಿ ಇಷ್ಟರ ತನಕ ಅಧಿಕಾರದಲ್ಲಿದ್ದಾಗಲೇ ನಿಧನರಾದವರು ಯಾರಂದರೆ